ಹತ್ಕೊಂಡು ಹೋಗ್ಬೋದು. ಡೆಫಿನೆಟ್ಲಿ ದ ಕೋರ್ಟ್ಗೆ ತುಂಬಾ ಮೀನಿಂಗ್ ಇದೆ. ಅದರಿಂದ ಹಾರ್ಡ್ ವರ್ಕ್ ಆಲ್ವೇಸ್ ನಿಮಗೆ ಈಲ್ಡ್ ಗುಡ್ ರಿಸಲ್ಟ್. ಸೊ ಡೂ ಹಾರ್ಡ್ ವರ್ಕ್, ಡೆಫಿನೆಟ್ಲಿ ನೀವು ರೀಚ್ ಆಗ್ತೀರಿ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಭೂಮಿಕಾ, ಓಕೆ, ಓಕೆ ಸರ್. ಸ್ಕ್ರೀನ್ ಶೇರ್ ಮಾಡಿದ್ರಾ? ಹಾ ಸರ್, ಮಾಡಿದ್ದೀನಿ ಸರ್. ಶುಭಾಶಯಗಳು. ವೆಲ್ಕಮ್ ಟು ಟುಡೇಸ್ 251 ಸೆಕ್ಷನ್. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ವೆಲ್ನೆಸ್ ಆಫ್ ಡಿಎಕ್ಸನ್ ಅಂತ. ಇದನ್ನ ಹೇಳಿಕ್ಕಿದ್ದಾರೆ ಕರ್ನಾಟಕದ ಫಸ್ಟ್ ಕ್ರೌನ್ ಡೈಮಂಡ್, ಆರ್ಯಭಟ್ಟ ಅವಾರ್ಡ್ ವಿನ್ನರ್, ಜೇನ್ಸ್ ಇಂಟರ್ನ್ಯಾಷನಲ್ ಅವಾರ್ಡ್ winner, distributors in 23 countries, 18 foreign trip achievers, 20 years experience of DXN. SN Shetty sir ಓಕೆ ಬಂದ್ಬಿಟ್ಟು. ಓಕೆ ಓಕೆ, Sir, welcome you sir. ಥ್ಯಾಂಕ್ ಯು ಭೂಮಿಕಾ. ಓಕೆ, ವಿಲ್ ಇವತ್ತಿನ ಪ್ರೋಗ್ರಾಮ್ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಯಾಕೆ ನಮಗೆ DXN ಪ್ರಾಡಕ್ಟ್ ಬೇಕು, ವೆಲ್ನೆಸ್ ಇಂಡಸ್ಟ್ರಿ ಹೇಗೆ ಹೋಗ್ತಾ ಇದೆ ಮುಂದಕ್ಕೆ, DXN ಇಂದ ನಾವು ಹೇಗೆ ಹೊರಗೆ ಉಳಿಬಹುದು, ಏನೇನು ಕಾಸಸ್ ಇದೆ, ನಮಗೆ ಪ್ರಾಬ್ಲಮ್ಗೆ ಏನೇನು ಕಾಸಸ್ ಇದೆ, ಅದ್ರ ಬಗ್ಗೆ ಒಂದೊಂದಾಗಿ ತಿಳ್ಕೊಳ್ಳೋಣ. ಬಟ್ ನಮಗೆ ಎಷ್ಟು ಟೈಮ್ ಸಿಗ್ತದೆ ಅಷ್ಟೊತ್ತೊಳಗೆ ನಾವು ಮುಗಿಸೋಣ. ಹಾಗಾಗಿ ಪ್ರತಿಯೊಬ್ಬರು ನೋಟ್ ಮಾಡ್ಕೊಳ್ಳಿ. ಸೊ ಪಾಯಿಂಟನ್ನ ತಿಳ್ಕೊಳ್ಳಿ. ಆ ಪಾಯಿಂಟ್ ಮುಖಾಂತರ ನೀವು ಜನರಿಗೆ ಪ್ರಾಡಕ್ಟ್ ಅನ್ನ ಮೂವ್ಮೆಂಟ್ ಮಾಡ್ಬೋದು, ದೊಡ್ಡ ಬಿಸ್ನೆಸ್ ಅನ್ನ ಕಟ್ಬೋದು. ಓಕೆ, ಪ್ರತಿಯೊಬ್ಬರಿಗೂ ಶುಭ ವಂದನೆಗಳು, ಬೆಳಗಿನ ಶುಭೋದಯ ಅಂಡ್ ವೆಲ್ಕಮ್ ಟು DXN. Okay, why DXN health wise? There's no limit to how long human can live. Scientists say last October, scientists made a splash when they determined that on average people can live for about 115 years. ಯಾರಿದ್ದಾರ ನಿಮ್ಮ ಫ್ಯಾಮಿಲಿಯಲ್ಲಿ 115 ವರ್ಷ ಬದುಕು? ಆವರೇಜ್ 2017 ಜೂನ್ 28 ಸೈಂಟಿಸ್ಟ್ ಡಿಕ್ಲೇರ್ ಮಾಡಿದಾರಂತೆ ಮನುಷ್ಯ ಕರೆಕ್ಟ್ ಆಗಿದ್ರೆ 115 ವರ್ಷ ಬದುಕಬಹುದು ಅಂತ. ಎಷ್ಟು ಜನ ಇದ್ರಿ 115 ವರ್ಷ ಬದುಕಿದವರು? There are 200 types of diseases ಅಂತ ಹೇಳ್ತಾರೆ. 200 types of disease, not one or two. 200 types disease. ಸೊ ಇದು ರಿಮೂವ್ ಮಾಡ್ಲಿಕ್ಕೆ ಆಗ್ತದ? ಒಂದು ನಿಮಿಷ. ಭೂಮಿಕಾ, ಇದನ್ನ ಲಿಫ್ಟ್ ರಿಮೂವ್ ಮಾಡ್ಲಿಕ್ಕೆ ಆಗ್ತದೆ ನಿಮ್ಗೆ? ವಿಡಿಯೋ ಕಾಣ್ತದೆ ನೋಡಿ, ಕಾಣ್ತದೆ. Okay, there are 200 types of diseases. Different stages ಅಲ್ಲಿ ಡಿಫರೆಂಟ್ ಡಿಸೀಸಸ್ ಬರ್ತದಂತೆ. ಈಗ ನೀವು ಸ್ಟೇಜಸ್ ಕಾಣ್ತದೆ, ಹ್ಯೂಮನ್ ಸ್ಟೇಜ್. ಸೊ ಮಗುವಿನಿಂದ ಹಿಡಿದು ಸ್ಕೂಲ್ಗೆ ಹೋಗ್ತಾರೆ, ಸ್ವಲ್ಪ ಟೀನೇಜ್ ಆಗ್ತದೆ, ಸೊ ಮತ್ತೆ ಬೆಳಿತಾರೆ, ಮದುವೆ ಆಗ್ತಾರೆ, ಆಫೀಸ್ ಸಿಗ್ತದೆ, ಮತ್ತೆ ಸ್ವಲ್ಪ ಏಜ್ ಆಗ್ತಾ ಹೋಗ್ತದೆ, ಮತ್ತೆ ನಡೀಲಿಕ್ಕೆ ಕಷ್ಟ, ಮತ್ತೆ ಲಾಸ್ಟ್ ಸ್ಟೇಜ್. ಇದರಲ್ಲಿ ಸಾಧಾರಣ ಮನುಷ್ಯರಿಗೆ 200 ತರದ ಕಾಯಿಲೆಗಳು ಬರ್ತದಂತೆ. ನಾಟ್ ಒನ್ ಆರ್ ಟು, 200 ಟೈಪ್ಸ್ ಆಫ್ ಪ್ರಾಬ್ಲಮ್, 200 ಟೈಪ್ಸ್ ಆಫ್ ಡಿಸೀಸ್. ಸೊ ಈಗ ಇನ್ನು ನಿಮ್ಗೆ ಈಗ ವೈರಸ್ ಇದೆಲ್ಲ ಸೇರಿಸ್ಲಿಲ್ಲ ಈಗ. ಸೊ ಅದೆಲ್ಲ ಇನ್ಕ್ರೀಸ್ ಆದ್ರೆ ಅದು ಏರ್ತಾ ಹೋಗ್ತಾ ಇರ್ತದೆ. ಸೊ ಹಾಗಿದ್ರೆ ವೆರ್ ಇಸ್ ದ ಸೊಲ್ಯೂಷನ್ ಎಲ್ಲಿದೆ ಅಂತ ನಾವು ನೋಡ್ಕೋಬೇಕು. ಇದಕ್ಕೆ ಯಾವ್ದಾದ್ರು ಸೊಲ್ಯೂಷನ್ ಉಂಟಾ? ದೆರ್ ಇಸ್ ನೋ ಡಿಸೀಸ್ಗೆ, ವೈರಸ್ಗೆ ದೆರ್ ಇಸ್ ನೋ ಸೊಲ್ಯೂಷನ್ ಎಟ್ ಆಲ್. ಸೊ ಅದು ಬರ್ತಾನೆ ಇರ್ತದೆ, ಜಾಸ್ತಿ ಆಗ್ತಾನೆ ಇರ್ತದೆ, ವಿಜ್ಞಾನ ಬೆಳೆದ ಹಾಗೆ ಬೆಳೀತಾ ಹೋಗ್ತಾ ಇರ್ತದೆ. ಸೊ ಹಾಗಿದ್ರೆ ವಾಟ್ ಇಸ್ ದ ಸೊಲ್ಯೂಷನ್ ಓನ್ಲಿ ಇಮ್ಯೂನ್ ಸಿಸ್ಟಮ್, ರೋಗ ನಿರೋಧಕ ಶಕ್ತಿ. ನಮ್ಮ ಲೈನ್ ಆಫ್ ಕಂಟ್ರೋಲ್ ಅನ್ನ ನಾವು ಸ್ಟ್ರಾಂಗ್ ಮಾಡಬೇಕು, ನಮ್ಮ ಸೈಡ್ ಇಂದ ಮಿಲಿಟರಿ ಸ್ಟ್ರಾಂಗ್ ಮಾಡ್ಬೇಕು ಅಷ್ಟೇ, ಬೇರೆ ದಾರಿನೇ ಇಲ್ಲ. ಯಾಕಂದ್ರೆ ಈಗ ನೋಡಿ ವೈರಸ್ ಈಗ 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 ವ್ಯಾಕ್ಸಿನೇಷನ್ ಕಂಡುಹಿಡಿಯಲಿಕ್ಕೆ ಎಷ್ಟು ಟೈಮ್ ತಗೊಳ್ತದೆ, ಅಷ್ಟೊತ್ತಿಗೆ ಎಷ್ಟೋ ಲಕ್ಷ ಸಾವಿರ ಜನ ಹೋಗ್ಬಿಟ್ಟಿರ್ತಾರೆ. ಆದ್ರಿಂದ ನಾನು ಹೇಳೋದು ನಿಮ್ಗೆ, ಓನ್ಲಿ ನಿಮ್ಮ ಇಮ್ಯೂನ್ ಸಿಸ್ಟಮ್ ಅನ್ನ ಎಷ್ಟು ಸ್ಟ್ರಾಂಗ್ ಇಟ್ಕೊಳ್ತೀರಿ ಅಷ್ಟು ದಿನ ನೀವು ಚೆನ್ನಾಗಿ ಬದುಕಬಹುದು. ಇವನ್ ವಿಜ್ಞಾನ ಹೇಳ್ತದೆ 115 ವರ್ಷನೂ ಬದುಕಬಹುದು. ಸೊ ಮನ್ಸ್ ಮಾಡಿದ್ರೆ ಸಾಧ್ಯತೆ ಉಂಟು.
ಸೊ ಹಾಗೆ ಯಾಕೆ ಇದು ಕಾರಣಗಳು ಅದು ಒನ್ ಬೈ ನೋಡೋಣ, ಮತ್ತೆ ವಾಟ್ ಇಸ್ ದ ಸೊಲ್ಯೂಷನ್ ಏನಂತ ನೋಡೋಣ. ದ ಕಾಸಸ್ ಆಫ್ ಡಿಸೀಸಸ್. ಇದುವರೆಗೆ ನಾವು ಬರೀ 3 ಕಾಸಸ್ ಅನ್ನ ಹೇಳ್ತೀವಿ, ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತದೆ ಅಂತ. ಸೊ ಬಟ್ ಈಗ ನಿಮ್ಗೆ ಇಲ್ಲಿ ನೋಡಿದಾಗ ನಿಮ್ಗೆ ಕಾಸಸ್ ಆಫ್ ಡಿಸೀಸ್ ಡಿಫ್ರೆಂಟ್ನೇ ಇದೆ. ಸೊ ಇದನ್ನ ನೋಡ್ಬಾರ್ದು. ದೇರ್ ಆರ್ ಮೆನಿ ಕಾಸಸ್ ಅಂಡ್ ಟೈಪ್ಸ್ ಆಫ್ ಡಿಸೀಸ್ ಸಚ್ ಆಸ್ ಇನ್ಫೆಕ್ಷನ್ ಡಿಸೀಸ್ ಅಂತ. ಇನ್ಫೆಕ್ಷನ್ ಇಂದ ನಮ್ಗೆ ಕಾಯಿಲೆಗಳು ಬರ್ತದೆ. ಫಿಸಿಕಲ್ ಡಿಸೀಸ್, ದೈಹಿಕವಾಗಿಯೂ ನಮ್ಗೆ ಕಾಯಿಲೆಗಳು. ವಾಟರ್ ಅಂಡ್ ಫುಡ್ ಬಾರ್ನ್ ಡಿಸೀಸ್ ಅಂತ, ನೀರಿನಿಂದ, ನಾವು ಇವತ್ತು ನೀರು ಕುಡಿತೀವಲ್ಲ, ನೀರಿನಿಂದ ಬೇಕಾದಷ್ಟು ಕಾಯಿಲೆಗಳು ನಮ್ಗೆ ಬರ್ತದೆ. ಹಾಗೇನೆ ಆಹಾರದಿಂದನೂ ಬೇಕಾದಷ್ಟು ಕಾಯಿಲೆಗಳನ್ನ ನಾವು ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್. ಈಗ ನಿಮ್ಗೆ ಗೊತ್ತಿರ್ಬೋದು, HIV, AIDS ಎಲ್ಲ ಬರ್ತದಲ್ಲ, ದಟ್ ಈಸ್ ಆಲ್ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್. ಮೆಂಟಲ್ ಡಿಸೀಸಸ್ ಅಂಡ್ ಅಲ್ಝೀಮರ್ ಡಿಸೀಸಸ್, ಇದು ಮನಸ್ಸಿಗೆ ಸಂಬಂಧಪಟ್ಟದ್ದು, ಬ್ರೈನ್ಗೆ ಸಂಬಂಧಪಟ್ಟಿದ್ದು. ಸೊ ದಟ್ ಈಸ್ ಅಂಡ್ ಮ್ಯಾನಿಕ್ ಡಿಪ್ರೆಸಿವ್ ಇಲ್ನೆಸ್ ಡಿಸೀಸ್. ಸೊ ಇದು ಸಹ ನಿಮ್ಗೆ ಡಿಪ್ರೆಷನ್, ಅದು ಗೊತ್ತೇ ಆಗುದಿಲ್ಲ ಹೇಗೆ ಈ ಮನಸ್ಸಲ್ಲಿ ಯಾವ ರೀತಿ ಮೈಂಡ್ ನಿಮ್ಗೆ ಯಾವ ರೀತಿ ವರ್ಕ್ ಆಗ್ತದೆ ಇದುವರೆಗೂ ಕರೆಕ್ಟ್ ಗೊತ್ತಿಲ್ಲ. ಅದಕ್ಕೆ ಸಂಬಂಧಪಟ್ಟ ಪ್ರಾಬ್ಲಮ್ಗಳು ಬೇಕಾದಷ್ಟು ನಾವು ಇವತ್ತು ಕಾಣ್ತಾ ಇದ್ದೀವಿ. ಸೊ ದಟ್ ಈಸ್ ಅದಕ್ಕೆ ಇವತ್ತು ಪ್ರಾಪರ್ ಮೆಡಿಸಿನ್ ಇದುವರೆಗೂ ಇಲ್ಲ. ಯಾಕಂದ್ರೆ ಮೈಂಡೇ ಹೇಗೆ ವರ್ಕ್ ಆಗ್ತದೆ ಗೊತ್ತಿಲ್ಲ, ಮತ್ತೆ ಮೈಂಡಿಗೆ ಹೇಗೆ ಮೆಡಿಸಿನ್ ಫೈಂಡ್ ಔಟ್ ಮಾಡೋದು, ದಟ್ ಈಸ್ ತುಂಬಾ ದೊಡ್ಡ ಒಂದು ದುರಂತ ಅಂತ ಹೇಳ್ಬೋದು. ಸೊ ಅದರಿಂದ ಮನಸ್ಸಿಗೆ ಸಂಬಂಧಪಟ್ಟ ಕಾಯಿಲೆ ಬಂದ್ರೆ ಭಾರಿ ಪ್ರಾಬ್ಲಮ್. ಅಂಡ್ ಡಿಫಿಷಿಯನ್ಸಿ ಡಿಸೀಸ್, ಇದ್ರ ಬಗ್ಗೆ ನಾವು ಸಾಕಷ್ಟು ಮಾತಾಡಿದೀವಿ, ನಾವು ಆಲ್ರೆಡಿ ಮಾತಾಡ್ತಾನು ಇದ್ದೀವಿ ಡಿಫಿಷಿಯನ್ಸಿ ಡಿಸೀಸ್ ಬಗ್ಗೆ. ಈಗ ಕೆಲವರಿಗೆ ಏನಂತಂದ್ರೆ, ನಾವು ಮೆಡಿಸಿನ್ ಕೊಟ್ಟರು ಯಾಕೆ ವರ್ಕ್ ಆಗುದಿಲ್ಲ ಅಂತ ಹೇಳಿದ್ರೆ, ನಿಮ್ಗೆ ಈಗ ಮೇಲ್ಗಡೆ ಕಾಣ್ತಾ ಇದೆ ನಿಮ್ಗೆ ಇಷ್ಟು ಟೈಪ್ ಆಫ್ ಡಿಸೀಸಸ್ ಇರ್ತದೆ. ಸೊ ಡಿಫಿಷಿಯನ್ಸಿ ಡಿಸೀಸ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತೇ ಇದೆ, ನಿಮ್ಗೆ ವಿಟಮಿನ್ಸು, ಮಿನರಲ್ಸು, ಆಂಟಿ ಆಕ್ಸಿಡೆಂಟ್ಸು, ನಿಮ್ಗೆ ಮೆಗ್ನೀಷಿಯಂ, ಸತು, ಇದೆಲ್ಲ ಬಾಡಿಯಲ್ಲಿ ನಿಮ್ಗೆ ಕಮ್ಮಿ ಆದಾಗ ಸೊ ಅದಕ್ಕೆ ಸಂಬಂಧಪಟ್ಟ ಪ್ರಾಬ್ಲಮ್ ಬರ್ತದೆ. ಡಿಜನರೇಟಿವ್ ಡಿಸೀಸಸ್, ಸೊ ಬಾಡಿಯಲ್ಲಿ ನಿಮ್ಗೆ ವೀಕ್ನೆಸ್ ಆಗ್ತಾ ಹೋಗ್ತದೆ, ಸೆಲ್ಸ್ ಎಲ್ಲ ಡೆಡ್ ಆಗ್ತಾ ಹೋಗ್ತಾ ಇರ್ತದೆ. ಸೊ ವೀಕ್ನೆಸ್ ಬರ್ತದೆ, ಡಿಜನರೇಟರ್ ಆಗ್ತದೆ, ಅದರಿಂದ ನಮ್ಗೆ ಕಾಯಿಲೆಗಳು ಬರ್ತಾ ಹೋಗ್ತದೆ. ಈಗ ಎಕ್ಸಾಂಪಲ್ ನಿಮ್ಗೆ ಮೂಳೆ ಎಲ್ಲ ಸೌತ ಆಗುತ್ತೆ, ನಮ್ಗೆ ಡಿಜನರೇಟ್ ಆವಾಗ ಏನಾಗ್ತದೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಪ್ರಾಬ್ಲಮ್ ಬರ್ತದೆ. ಈವನ್ ಕಾಸ್ಡ್ ಬೈ ಪ್ಯಾಥೋಜನ್ಸ್. ಈಗ ನಾನು ನಿಮ್ಗೆ ಕೊರೋನಾನೇ ಇರ್ಬೋದು, ಅಥವಾ ಬೇಕಾದಷ್ಟು ನಿಮ್ಗೆ ವೈರಸ್ಗಳು ಸಾರ್ಸ್ ಇರ್ಬೋದು, ನಿಮ್ಗೆ ನಾವ್ ಹೇಳ್ತೀವಿ ಈಗ ಈ ಮಂಗನ ಕಾಯಿಲೆ, ಹಕ್ಕಿಯ ಜ್ವರ, ಇದೆಲ್ಲ ಬರ್ತದಲ್ಲ, ದಿಸ್ ಆಲ್ ಅದರಿಂದ ವೈರಸ್ ಅಂಡ್ ಬ್ಯಾಕ್ಟೀರಿಯಾಸ್ ಅಂತ ಇರ್ಬೋದು, ಅದರಿಂದ ಮನುಷ್ಯನಿಗೆ ಪ್ರಾಬ್ಲಮ್ ಬರ್ತದೆ. ಸೊ ದಟ್ ಆಲ್ ಟುಗೆದರ್ ವಿಲ್ ಕಮ್ 200 ಟೈಪ್ಸ್ ಆಫ್ ಡಿಸೀಸಸ್, ನಾಟ್ 1 or 2. ಈಗ ಅದು ಇನ್ಕ್ರೀಸ್ ಆಗ್ತದೆ ಹೊರತು ಕಮ್ಮಿ ಆಗ್ತಾ ಇಲ್ಲ, ಇಟ್ ಈಸ್ ಇನ್ಕ್ರೀಸಿಂಗ್. ಇದಕ್ಕೆ ನಿಮ್ಗೆ ಇನ್ನು ಪುನಃ ಕೋಟಿಗಟ್ಟಲೆ ದುಡ್ಡು ಹಾಕಬೇಕು, ಅದಕ್ಕೆ ವ್ಯಾಕ್ಸಿನೇಷನ್ ಕಂಡು ಹಿಡಿಬೇಕು, ಅಥವಾ ಅದಕ್ಕೆ ತುಂಬಾ ಟೈಮ್ ತಗೊಳ್ತದೆ. ಆವಾಗ ಎರರ್ ಅಂಡ್ ಟ್ರಯಲ್ ಮೆಥಡ್ ಇದೆ, ಸೋ ಮೆನಿ ಥಿಂಗ್ಸ್ ಇನ್ ದಟ್. ಸೊ ಸೈನ್ಸ್ ಸುಮ್ಮನೆ ನಿಮ್ಗೆ ವ್ಯಾಕ್ಸಿನೇಷನ್ ಮೆಡಿಸಿನ್ಸ್ ಕೊಡೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳುದು ನಿಮ್ಗೆ ವಾಟ್ ಇಸ್ ದ ಫೈನಲ್ ಅಂತ ಹೇಳಿದ್ರೆ, ನಮ್ಮ ರೋಗ ನಿರೋಧಕ ಶಕ್ತಿ ಅದನ್ನೇ ಸ್ಟ್ರಾಂಗ್ ಮಾಡಿದ್ರೆ ಈ ಎಲ್ಲಾ ಕಾಯಿಲೆಗಳಿಂದ ನೀವು ಹೊರಗುಳಿಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ನಿಮ್ಗೆ ಗೊತ್ತಿರ್ಬೋದು, ಇದು ನೋಡಿದ್ರು ನಿಮ್ಗೂ ಆಶ್ಚರ್ಯ ಆಗ್ಬೋದು, ಈಗ ಇದುವರೆಗೂ 200 ತರದ ಕ್ಯಾನ್ಸರ್ಗಳಿದೆ, ನಾಟ್ 1 or 2, 200. ಇದೆಲ್ಲ ನಿಮ್ಗೆ ನೋಟ್ ಮಾಡಿರೋದು ನೋಡಿ, ಕ್ಯಾನ್ಸರ್ಸ್ 200 ಟೈಪ್ಸ್. ರಿಯಲಿ ಬಾರಿ ಇದು. ಯಾಕೆಂದ್ರೆ ಕ್ಯಾನ್ಸರ್ ಯಾಕಂತ ಹೇಳಿದ್ರೆ ನಿಮ್ಗೆ ಕ್ಯಾನ್ಸರ್ ಬಂದ ನಂತರ ಅದು ಕ್ಯಾನ್ಸರ್ ಆ ರೀತಿಯಲ್ಲಿ ವರ್ಕ್ ಆಗ್ತದೆ. ಸೊ ಓನ್ಲಿ ಇವತ್ತು ನಮ್ಗೆ ಕಿಮೋಥೆರಪಿ, ರೇಡಿಯೋಥೆರಪಿ ಇದೆ, ಬೇರೆ ಯಾವ ಇದನ್ನು ಮಾಡ್ಲಿಕ್ಕೆ ಆಗುದು. ದಿಸ್ ಇಸ್ ಅ ಡೆಡ್ಲಿ ಡಿಸೀಸ್ ಅಂತ ಹೇಳ್ತಾರೆ. ಇವತ್ತು ತುಂಬಾ ಜನ ನೀವು ಹೊರಗಡೆ ಕಾಣ್ತಾ ಇರ್ತೀರಿ ಬಿಕಾಸ್ ಆಫ್ ದ ಕ್ಯಾನ್ಸರ್. ಸೊ ಅದರಿಂದ ನಾವು ಎಷ್ಟು ಗಟ್ಟಿಯಾಗಿ ನಮ್ಮ ರೋಗದಿಂದ ಸ್ಟ್ರಾಂಗ್ ಇರ್ತೀವೋ, ಸೊ ಇದು ಬರ್ದಿದ್ದಾಗೆ ನಾವು ತಪ್ಪಿಸ್ಕೊಳ್ಬಹುದು. ಇಟ್ಸ್ ದ ಓನ್ಲಿ ವೇ ಔಟ್, ದೇರ್ ಇಸ್ ನೋ ಅದರ್ ವೇ ಔಟ್. ಓಕೆ, ಈಗ ನಾವೀಗ ಇದಕ್ಕೆ ಸೊಲ್ಯೂಷನ್ ಹುಡುಕ್ತಾ ಹೋಗುವ. ವಾಟ್ ಈಸ್ ದ ಸೊಲ್ಯೂಷನ್ ಫಾರ್ ದಟ್ ಅಂತ. ನಿಮ್ಗೆ ತುಂಬಾ ನಾನು ಡೀಪ್ ಆಗಿ ಹೋಗುದಿಲ್ಲ, ಇದೆಲ್ಲ ಅಗ್ರಿಕಲ್ಚರ್ ರೆವಲ್ಯೂಷನ್. ಈಗ ಆಲ್ರೆಡಿ ನಾವು ಎಷ್ಟೋ ವರ್ಷದಿಂದ, 100 ವರ್ಷದಿಂದ ಅಂತ ತಿಳ್ಕೊಳ್ಳಿ, ಫಸ್ಟ್ಗೆ ನಮ್ಗೆ ಅಗ್ರಿಕಲ್ಚರ್ ಅಲ್ಲಿ ರೆವಲ್ಯೂಷನ್ ಬಂದ್ಬಿಡ್ತು. ಅಗ್ರಿಕಲ್ಚರ್ ಅಲ್ಲಿ ವ್ಯವಸಾಯ ಮಾಡೋದ್ರಲ್ಲಿ ಕ್ರಾಂತಿ ಅಂತ, ಡಿಫ್ರೆಂಟ್ ಸೀಡ್ಸ್ ಎಲ್ಲ ಇಂಪ್ರೂವ್ ಮಾಡಿದ್ರು, ಬೇರೆ ಬೇರೆ ತರ ಕಲ್ಟಿವೇಶನ್ಸ್ ಮಾಡಿದ್ರು. ಅದ್ರಲ್ಲಿ ತುಂಬಾ ಒಂದು ರೆವಲ್ಯೂಷನ್, ಬೆಳೆ ತೆಗೆಯುವುದರಲ್ಲಿ ನಾವು ಜಾಸ್ತಿ ಮಾಡಿದ್ವಿ. ಸೊ ನೆಕ್ಸ್ಟ್ ರೆವಲ್ಯೂಷನ್ ಬಂತಂತ ಹೇಳಿದ್ರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಲ್ಲಿ ನಮ್ಮ ಹತ್ರ ಮೊದಲು
ಇರ್ಲಿಲ್ಲ. ಈಗ ನೋಡಿ ಎಷ್ಟು ಟೈಪ್ ಆಫ್ ಮೆಷಿನರೀಸ್ ಎಲ್ಲ ಬಂತಲ್ಲ, ಎಷ್ಟು ಟೈಪ್ ಆಫ್ ಇಂಡಸ್ಟ್ರೀಸ್ ಬಂತು, ಎಲ್ಲದರಲ್ಲೂ ಕ್ರಾಂತಿ ಆಗೋಯ್ತು. ಯಾವುದೇ ಟೆಕ್ನಾಲಜಿ ತಗೊಳ್ಳಿ, ಪ್ರತಿಯೊಂದಲ್ಲೂ ನಿಮ್ಗೆ ಕ್ರಾಂತಿ ಎಬ್ಬಿಸ್ಬಿಟ್ಟು ಹೊಸ ನಿಮ್ಗೆ ವೆಹಿಕಲ್ಸ್ ಇರ್ಬೋದು, ಲಾರಿ ಇರ್ಬೋದು, ಬಸ್ ಇರ್ಬೋದು, ಇದೆಲ್ಲ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ನಲ್ಲಿ ರೆವಲ್ಯೂಷನ್ ಕ್ರಾಂತಿ ಆಯ್ತು. ನೆಕ್ಸ್ಟ್ ಅಲ್ಲಿಂದ ಆಟೋಮೊಬೈಲ್ ರೆವಲ್ಯೂಷನ್ ಬಂದ್ಬಿಟ್ಟು ಆಟೋಮೊಬೈಲ್ ಇಂಡಸ್ಟ್ರಿ. ಬೇಕಾದಷ್ಟು ನಿಮ್ಗೆ ಇವತ್ತು ನಾವು ಕೊಡ್ತೀವಿ, ರೋಡಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ ಎಷ್ಟು ಟೈಪ್ಸ್ ಆಫ್ ವೆಹಿಕಲ್ಸ್ ಎಲ್ಲ ಬಂದಿದೆ. ಸೊ ಅಲ್ಲಿಂದ ನಿಮ್ಗೆ ಟ್ರೈನ್ ಇರ್ಬೋದು, ಅಲ್ಲಿಂದ ನೆಕ್ಸ್ಟ್ ಬಂದ್ರೆ ಇವನ್ ಫ್ಲೈಟ್ಸ್ ಇರ್ಬೋದು, ಇದೆಲ್ಲ ನಿಮ್ಗೆ ಅದರಲ್ಲಿ ಆ ಟೆಕ್ನಾಲಜಿ ಆ ಕ್ರಾಂತಿ ಆಯ್ತು, ಬೆಳವಣಿಗೆ ಆಯ್ತು. ನೆಕ್ಸ್ಟ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಬಂತು. ಲಾಸ್ಟ್ 25 years ಇಂದ ನಿಮ್ಗೆ ನೋಡ್ತಾ ಇದ್ರಿ IT, ಇನ್ಫಾರ್ಮೇಶನ್ ಟೆಕ್ನಾಲಜಿ, ದಿಸ್ ವೆರಿ ಬಿಗ್ ರೆವಲ್ಯೂಷನ್ ಆಗೋಯ್ತು. ಸೊ ತುಂಬಾ ಏನು ಪ್ರಪಂಚನೇ ಬಾರಿ ಹತ್ತಿರ ಆಗೋಯ್ತು. ಸೊ ಈ ರೆವಲ್ಯೂಷನ್ ಬಂದ ನಂತರ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಇನ್ಫಾರ್ಮೇಶನ್ ಈಸ್ ಮನಿ, ಆ ರೀತಿಯಲ್ಲಿ ಬಂದ್ಬಿಟ್ಟು. ಸೊ ನೆಕ್ಸ್ಟ್ ಟೆಲಿಕಮ್ಯುನಿಕೇಶನ್ ಬಂದ್ಬಿಟ್ಟು. ಟೆಲಿಕಮ್ಯುನಿಕೇಶನ್ ಅಲ್ಲಿ ನಿಮ್ಗೆ ನೋಡ್ತಾ ಇದ್ದೀರಿ ನೀವು. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್, ಈಗ ಮೊಬೈಲ್ಸ್ ಎಲ್ಲ ಕಾಣಿರ್ಬೋದು ನೀವು, ಇಂಟರ್ನೆಟ್ಸ್ ಎಲ್ಲ ಬಂದ್ಬಿಡ್ತು. ಈಗ ಜೂಮ್ ಮೀಟಿಂಗ್ ಬಂದಿದೆ. ಸೊ ಇಟ್ಸ್ ಆಲ್ ದ ಇನ್ಫಾರ್ಮೇಶನ್ ರೆವಲ್ಯೂಷನ್ ಆಯ್ತು. ನೆಕ್ಸ್ಟ್ ಇಸ್ ಇಲ್ನೆಸ್ ರೆವಲ್ಯೂಷನ್. ಅದೇ ನಮ್ಗೆ ಬಂದಿರೋ ಲಾಸ್ಟ್. ಇದೆಲ್ಲ ಆಗಿದ ನಂತರ ಬಂತು ಇಲ್ನೆಸ್ ರೆವಲ್ಯೂಷನ್. ಇಲ್ನೆಸ್ ರೆವಲ್ಯೂಷನ್ ಅಲ್ಲೂ ಬೇಕಾದಷ್ಟು ರೆವಲ್ಯೂಷನ್ ಮಾಡಿದ್ರು. ಇವತ್ತು ನಿಮ್ಗೆ ಡಾಕ್ಟರ್ಸ್ಗಳು ಬೇಕಾದಷ್ಟು, ನಮ್ಗೆ ಡಾಕ್ಟರ್ ಇದ್ರೆ ಡಾಕ್ಟರ್ಗೆಲ್ಲ ಥ್ಯಾಂಕ್ಸ್ ಹೇಳ್ಬೇಕಾಗ್ತದೆ. ಅಷ್ಟು ಡಾಕ್ಟರ್ಸ್ ಇದ್ದಾರೆ, ಅಷ್ಟು ಡಾಕ್ಟರ್ಸ್ ಎಕ್ವಿಪ್ಮೆಂಟ್ಸ್ ನಿಮ್ಗೆ CT, MRI ಸ್ಕ್ಯಾನಿಂಗ್, PET ಸ್ಕ್ಯಾನಿಂಗ್, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಬೇಕಾದಷ್ಟು ಫೆಸಿಲಿಟೀಸ್. ಈಗ ನಿಮ್ಗೆ ಮೊದಲೇನಾದ್ರೂ ಎಷ್ಟು ಲೇಟ್ ಆಗ್ತದೆ, ಈಗ ಇಮಿಡಿಯೇಟ್ ವಿತ್ ನೋ ಟೈಮ್ ನಿಮ್ಗೆ ಏನು ಕಂಡು ಹಿಡಿದು ದಟ್ ಇಸ್ ಕಾಲ್ಡ್ ಇಲ್ನೆಸ್ ರೆವಲ್ಯೂಷನ್. ಈಗ ಲಾಸ್ಟ್ ಬಂದಿರುತ್ತೆ ವೆಲ್ನೆಸ್ ರೆವಲ್ಯೂಷನ್. ನಾವೀಗ ವೆಲ್ನೆಸ್ ರೆವಲ್ಯೂಷನ್ ಅಲ್ಲಿ ಇದ್ದೀವಿ. ನೀವು ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿ ವೆಲ್ನೆಸ್ ರೆವಲ್ಯೂಷನ್ ಅಂದ್ರೆ ಏನಂತ. ಸೊ ಆವಾಗ ನಿಮ್ಗೆ ಗೊತ್ತಾಗ್ತದೆ. ಆಲ್ DXN ಪ್ರಾಡಕ್ಟ್ಸ್ ಇದೆಯಲ್ಲ, ಕಮ್ಸ್ ಅಂಡರ್ ವೆಲ್ನೆಸ್ ರೆವಲ್ಯೂಷನ್ ಅಲ್ಲಿ ಬರ್ತದೆ. ಸಾಧಾರಣ ನಮ್ದು DXN ಅಲ್ಲಿ ಸುಮಾರು 85% ಇದೆಯಂತೆ, ಆಲ್ ಪ್ರಾಡಕ್ಟ್ ಅಂಡರ್ ವೆಲ್ನೆಸ್ ರೆವಲ್ಯೂಷನ್. ಅದರಿಂದ ನೆಕ್ಸ್ಟ್ 50 years ಅಲ್ಲಿ ಈ ರೆವಲ್ಯೂಷನ್ ಎಲ್ಲಿ ಹೋಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಈಗ ನೀವು ಬುದ್ಧಿವಂತರಾಗ್ಬೋದು, ನಿಮ್ಗೆ ಈಗ ಗೊತ್ತಾಗಿದೆ, ನೀವು ಬುದ್ಧಿವಂತರಾಗ್ಬೋದು. ತುಂಬಾ ಜನರಿಗೆ ಇನ್ನು ಇದು ಗೊತ್ತೇ ಇಲ್ಲ, ಏನು ಇದು ಹೌದಾ ಇದು ಅಲ್ವಾ ಅಂತ ಇನ್ನು ಯೋಚನೆ ಮಾಡ್ತಾ ಇದ್ದಾರೆ. ಆದ್ರೆ ಅಷ್ಟೊತ್ತೊಳಗೆ ಎಷ್ಟು ಫಾಸ್ಟ್ ಹೋಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ವೆಲ್ನೆಸ್ ರೆವಲ್ಯೂಷನ್ ಇದೆಯಲ್ಲ, ಸುಮಾರು ನಿಮ್ಗೆ 256% ಅಷ್ಟರಲ್ಲಿ ಈಗ ಅಷ್ಟು ಫಾಸ್ಟ್ ಹೋಗ್ತಾ ಇದೆ, ಅಷ್ಟು ಫಾಸ್ಟ್ ಬೆಳೀತಾ ಇದೆ. ಯು ವಾಂಟ್ ಟು ಬಿಕಮ್ ಎ ಮಿಲಿಯನರ್. ಯಾರಿಗೆಲ್ಲ ಮಿಲಿಯನರ್ ಆಗ್ಬೇಕು ಅಂತಿದ್ದೀರಿ, ನಾವು 1,000 ಮಿಲಿಯನರ್ ಮಾಡ್ಬೇಕಂತಿದ್ದೀರಿ, ನೀವು ಡಿಸೈಡ್ ಮಾಡಿ. ಇವಾಗ ನೀವು ಎಷ್ಟು ಜನ ಇದ್ದೀರಿ? 50 ಜನ ಇದ್ದೀರಾ? 64 ಜನ ಇದ್ದೀರಿ. ನೀವು ಡಿಸೈಡ್ ಮಾಡ್ಬೇಕು, ನೀವು ನಿರ್ಧಾರ ಮಾಡ್ಬೇಕು. ನಾನು ಹೇಳುದು ಸತ್ಯನ ಸುಳ್ಳು ಅಂತ ಹೇಳಿ ಹೋಗಿ ವೆಲ್ನೆಸ್ ರೆವಲ್ಯೂಷನ್ ಬರ್ಕೊಳ್ಳಿ. ವೆಲ್ನೆಸ್ ರೆವಲ್ಯೂಷನ್ ಜಸ್ಟ್ ಗೂಗಲ್ ಅಲ್ಲಿ ಸರ್ಚ್ ಮಾಡಿ. ನೆಕ್ಸ್ಟ್ 5 years ಅಲ್ಲಿ 3.6 ಮಿಲಿಯನ್ ನ್ಯೂ ಮಿಲಿಯನರ್ಸ್ ಬರ್ತಾರೆ. 36 ಅಂದ್ರೆ 1 million ಯು ಟೇಕ್ 10 lakhs, 36 ಲಕ್ಷ ಹೊಸ ಕೋಟ್ಯಾಧೀಶರು ಬರ್ತಾರಂತೆ. ಯಾವಾಗ? ಇನ್ನು 5 ವರ್ಷದಲ್ಲಿ. ಅದರಲ್ಲಿ ನನ್ನ ಪಾರ್ಟ್ ಎಷ್ಟು? 1,000 ಅಷ್ಟೇ. ತುಂಬಾ ಕಮ್ಮಿ ಇದ್ದೀವಿ. 36 ಲಕ್ಷ ನ್ಯೂ ಮಿಲಿಯನರ್ಸ್ ಈ ಇಂಡಸ್ಟ್ರಿಯಿಂದ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಸ್ವಲ್ಪ ನೀವು ಯೋಚನೆ ಮಾಡಿ. ಇದೆಲ್ಲ ಸುಮ್ಮನೆ ಹಾಕಿಲ್ಲ ಡೇಟಾ, ಇದನ್ನೆಲ್ಲ ರಿಸರ್ಚ್ ಮಾಡಿ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಆಗ್ತಾರೆ ಅಂತ ನೋಡಿದ್ರೆ ಇಲ್ಲಿ ಕೊಟ್ಟಿದ್ದಾರೆ. ಮ್ಯಾನುಫ್ಯಾಕ್ಚರರ್ಸ್ ಆಗ್ತಾರೆ. ಯಾರೆಲ್ಲ ನಿಮ್ಗೆ ಆರ್ಗ್ಯಾನಿಕ್ ಪ್ರಾಡಕ್ಟ್ ಅನ್ನ ತಯಾರು ಮಾಡ್ತಾರೆ, ವೆಲ್ನೆಸ್ ಪ್ರಾಡಕ್ಟ್ ಅನ್ನ ತಯಾರು ಮಾಡ್ತಾರೆ, ದೊಡ್ಡ ಇಂಡಸ್ಟ್ರಿ ಓಪನ್ ಮಾಡಿದ್ದಾರೆ, ಅವರು ಮಿಲಿಯನರ್ಸ್, ಕೋಟ್ಯಾಧೀಶರಾಗ್ತಾರೆ. ಎರಡನೇದಾಗೋದು ಡಿಸ್ಟ್ರಿಬ್ಯೂಷನ್, ವೆರಿ ಬಿಗ್ ಇಂಡಸ್ಟ್ರಿ, ಡಿಸ್ಟ್ರಿಬ್ಯೂಷನ್ ಇಂಡಸ್ಟ್ರಿ. ಏನ್ ತಯಾರು ಮಾಡಿದ್ದವರೆಲ್ಲ ಪ್ರಾಡಕ್ಟ್ ಕುತ್ಕೊಳ್ಳಿಕ್ ಆಗ್ತದ? ಇಲ್ಲ. ಅದನ್ನ ಅವರು ಡಿಸ್ಟ್ರಿಬ್ಯೂಷನ್ ಇಂಡಸ್ಟ್ರಿಗೆ ತರಲೇಬೇಕು. ಯಾರೆಲ್ಲ ಡಿಸ್ಟ್ರಿಬ್ಯೂಷನ್ ಇಂಡಸ್ಟ್ರಿ ತಗೊಳ್ತಾರೆ ಅವರು ಕೋಟ್ಯಾಧೀಶರಾಗೋಗ್ತಾರೆ. ನೆಕ್ಸ್ಟ್ ಯಾರು ಬರ್ತಾರೆ? ಫ್ರಾಂಚೈಸಿ ಅವರು. ಯಾರೆಲ್ಲ ಅದರ ಫ್ರಾಂಚೈಸಿ ತಗೊಳ್ತಾರೆ, ನಾನು ಹೇಳಿದ್ವಲ್ಲ 30,000 ಹಾಕಿ IOC ತಗೊಳ್ಳಿ, ನೀವು ಕೋಟ್ಯಾಧೀಶರಾಗ್ತೀರಿ. ಬರೀ 30,000ದಲ್ಲಿ ನೀವು ಕೋಟ್ಯಾಧೀಶರಾಗ್ತೀರಿ. ದಟ್ ಇಸ್ ಇಮ್ಯಾಜಿನ್ ಮಾಡಿ. ನಿಮ್ಗೆ ಒಂದು ಒಳ್ಳೆಯ ಚಾನ್ಸ್ ಇದೆ. 30,000 ಕಂಪನಿ ನಿಮ್ಗೆ ಗೊತ್ತಿಲ್ಲ ಯಾವಾಗ ಜಾಸ್ತಿ ಮಾಡ್ತದಂತ. ಈಗ ಬರೀ ಒಂದು 20,000-30,000ದಲ್ಲಿ ನೀವು ಕೋಟ್ಯಾಧೀಶರಾಗ್ಬೋದು. ಜಸ್ಟ್ ಒಂದು ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಮಾರ್ಕೆಟಿಂಗ್ ಪ್ಲಾನ್ ಅನ್ನ, ಈ ವೆಲ್ನೆಸ್ ಇಂಡಸ್ಟ್ರಿಯನ್ನ ತಿಳ್ಕೊಳ್ಳಿ. 4 ನೀವು ಕನ್ಸಲ್ಟೆಂಟ್ಸ್ ಆಗ್ಬೋದು.
ಯಾರೆಲ್ಲ ನಿಮ್ಗೆ ವೆಲ್ನೆಸ್ ಕನ್ಸಲ್ಟೆಂಟ್ ಯಾರೆಲ್ಲ ಡಿಪ್ಲೊಮಾ ಇನ್ ನ್ಯೂಟ್ರಿಷನ್ ಹೆಲ್ತ್ ಎಜುಕೇಶನ್ ಎಲ್ಲ ಮಾಡಿದಿರಿ, ಕನ್ಸಲ್ಟೆಂಟ್ ಆಗಿ ಜಸ್ಟ್ ಒಂದು ಬೋರ್ಡ್ ಹಾಕಿ ನಾನು ವೆಲ್ನೆಸ್ ಕನ್ಸಲ್ಟೆಂಟ್ ಅಂತ ನೀವು ಹಾಕಿದ್ರೆ ಸೊ ನೀವು ಸಹ ಮಿಲಿಯನರ್ ಆಗ್ಬೋದು, ನೋ ಡೌಟ್ ಎಟ್ ಆಲ್. ಸೊ ಈ 4 ಸೆಗ್ಮೆಂಟ್ ಅಲ್ಲಿ ಯಾರೆಲ್ಲ ಇದ್ದಾರೆ ಅವ್ರು ಡೆಫಿನೆಟ್ಲಿ. ನಾವು ಆಲ್ರೆಡಿ DXN ಅಲ್ಲಿ ಇದ್ದೀವಿ, DXN ನಿಮ್ಗೆ ಗೊತ್ತಿದೆ, ನೀವು ಸಹ 100% ಮಿಲಿಯನರ್ ಆಗ್ಬೋದು. ಜಸ್ಟ್ 5 years, ತುಂಬಾ ಟೈಮ್ ಇಲ್ಲ. ಯಾಕಂದ್ರೆ ಜನ ಅದರ ವೆಲ್ನೆಸ್ ಪ್ರಾಡಕ್ಟ್ ಹಿಂದೆ ಇದ್ದಾರೆ. ಜನ ಆರೋಗ್ಯ ಅಂದ್ರೆ ಎಲ್ಲಿ ಮಾರೆ ಕೊಡ್ತು, ಎಲ್ಲಿ ಸಿಗ್ತದೆ ಅಂತ ಹೇಳ್ತಾರೆ. ಕೊರೋನಾ ಅಂದ್ರೆ ಹೆದರ್ಕೊಂಡು ಒಳಗಡೆ ಕೂತ್ಕೊಂಡಿದ್ರೆ ಎಲ್ಲ ಕಷಾಯ ಕುಡಿತಾ ಇದ್ದಾರೆ. ಜಸ್ಟ್ ಇಮ್ಯಾಜಿನ್, ದಿಸ್ ಇಸ್ ದ ಟೈಮ್. ಈ ಟೈಮ್ ಅನ್ನ ನೀವು ಉಪಯೋಗ ಮಾಡಲಿಲ್ಲ ಅಂತ ಹೇಳಿದ್ರೆ ಸೊ ನೀವು ಹಿಂದೆ ಬಿಡ್ತೀರಿ. ಓಕೆ, ಡಿಫರೆನ್ಸ್ ಬಿಟ್ವೀನ್ ದ ವೆಲ್ನೆಸ್ ಅಂಡ್ ಇಲ್ನೆಸ್ ನೀವು ಸ್ವಲ್ಪ ತಿಳ್ಕೊಬೇಕಾಗ್ತದೆ. ವಾಟ್ ಈಸ್ ವೆಲ್ನೆಸ್, ವಾಟ್ ಈಸ್ ಇಲ್ನೆಸ್? ಫಸ್ಟ್ ನಮ್ಗೆ ಇಲ್ನೆಸ್ ಬಗ್ಗೆ ನಿಮಗೆ ಗೊತ್ತಿದೆ. ಕಾಯಿಲೆ ಅಂದ್ರೆ ಏನು ಗೊತ್ತಿದೆ. ಕಾಯಿಲೆ ಅಂದ್ರೆ ಡಿಸೀಸ್. ಈ ಸರಿ ಇಲ್ಲದೆ ಇರೋದೇ ಕಾಯಿಲೆ, ಡಿಸೀಸ್. ಸೊ ನೆಕ್ಸ್ಟ್ ಡಿಸಾರ್ಡರ್, ಕೆಲವರಿಗೆ BP, ಶುಗರ್, ಥೈರಾಯ್ಡ್ ಇದೆಲ್ಲ ಡಿಸಾರ್ಡರ್ಸ್, ಕಾಯಿಲೆ. ನೆಕ್ಸ್ಟ್ ಬರ್ತಾರೆ ಡಾಕ್ಟರ್ ಏನ್ ಮಾಡ್ತಾರೆ, ಅವ್ರು ಟ್ರೀಟ್ಮೆಂಟ್ ಮಾಡ್ತಾರೆ, ಆ ಸೆಗ್ಮೆಂಟ್ ಅಲ್ಲೇ ಬರ್ತಾರೆ, ಇಲ್ನೆಸ್ ಸೆಗ್ಮೆಂಟ್ ಅಲ್ಲಿ ಬರ್ತಾರೆ. ನೆಕ್ಸ್ಟ್ ಬರೋದೇ ಮೆಡಿಕಲ್ ಶಾಪ್, ಡ್ರಗ್, ಗೊತ್ತಾಯ್ತು ನಿಮ್ಗೆ, ಡೋಸ್, ನಿಮ್ಗೆ ಹೇಳಿದೆ ಸ್ಕ್ಯಾನಿಂಗ್, ಟೆಸ್ಟಿಂಗ್, ಇದೆಲ್ಲ ನಿಮ್ಗೆ ಆ ಲೆವೆಲ್ ಅಲ್ಲಿ ಬರ್ತದೆ. ಹಾಸ್ಪಿಟಲ್, ಅದು ಸಹ ನಿಮ್ಗೆ ಇಲ್ನೆಸ್. ಆಮೇಲೆ ICU, ಆಪರೇಷನ್, ಇದೆಲ್ಲ ನಿಮ್ಗೆ ಇಲ್ನೆಸ್ ಸೆಗ್ಮೆಂಟ್, ಇಲ್ನೆಸ್ ಸೆಗ್ಮೆಂಟ್ ಅಲ್ಲಿ ನಿಮ್ಗೆ ಬರ್ತದೆ. ವಾಟ್ ಈಸ್ ವೆಲ್ನೆಸ್? ಕ್ಷೇಮ, ನಾವು ಕ್ಷೇಮ, ನೀವು ಕ್ಷೇಮ. ಯಾರು ಬೆಳಿಗ್ಗೆ ಎದ್ದು ವಾಕಿಂಗ್ ಮಾಡ್ತಾರೆ, ನೀವು ವಾಕಿಂಗ್ ಮಾಡಿ, ಗುಡ್ ಜಾಗಿಂಗ್ ಮಾಡಿ, ಎಕ್ಸರ್ಸೈಸ್ ಅಭ್ಯಾಸ ಮಾಡಿ 1 by 1, ಯೋಗ ಮಾಡಿ, ಮೆಡಿಟೇಷನ್, ಶೂನ್ಯ ಮಾಡಿ. ಶೂನ್ಯ ಸಹ ನೋಡಿ ವೆಲ್ನೆಸ್ ಅಲ್ಲಿ ಬಂದ್ರು. ಮೆಡಿಟೇಷನ್, ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್, ವೆಲ್ನೆಸ್ ಪ್ರಾಡಕ್ಟ್, ನ್ಯಾಚುರಲ್ ಪ್ರಾಡಕ್ಟ್ಸ್, ನ್ಯೂಟ್ರಿಷನ್, ಫಿಟ್ನೆಸ್, ಇದೆಲ್ಲ ನಿಮಗೆ ವೆಲ್ನೆಸ್ ಸೆಗ್ಮೆಂಟ್. ದರ್ ಇಸ್ ಎ 2 ಸೆಗ್ಮೆಂಟ್, ಒಂದು ಇಲ್ನೆಸ್ ಸೆಗ್ಮೆಂಟ್ ಅಂಡ್ ವೆಲ್ನೆಸ್ ಸೆಗ್ಮೆಂಟ್. ಸೊ ವೆಲ್ನೆಸ್ಗೆ ನಿಮಗೆ ಲಿಮಿಟ್ ಇಲ್ಲ, ಇಲ್ನೆಸ್ ಇಲ್ಲ, ಲಿಮಿಟೇಷನ್ ಇದೆ. ಸೊ ಹಾಗಾಗಿ ನಾನು ಹೇಳುದು, ಸೊ ಜಸ್ಟ್ ಇದನ್ನ ಯೋಚನೆ ಮಾಡಿ. ನಾನು ಹೆಲ್ತ್ ಬಗ್ಗೆ ತುಂಬಾ ಡಿಫೈನ್ ಮಾಡೋದಿಲ್ಲ ಇವತ್ತು. ವಾಟ್ ಈಸ್ ಹೆಲ್ತ್? ಆಲ್ರೆಡಿ ನಿಮ್ಗೆ ಹೆಲ್ತ್ ಬಗ್ಗೆ ತುಂಬಾ ಗೊತ್ತಿದೆ. ಹೆಲ್ತ್ ಅಂತ ಹೇಳಿದ್ರೆ ಒಳ್ಳೆ ನಿಮ್ಗೆ ನಿದ್ರೆ ಬರಬೇಕು, ಒಳ್ಳೆಯ ಹಸಿವೆ ಆಗ್ಬೇಕು, ಯಾವಾಗ್ಲೂ ನಿಮ್ ಕೆಲಸ ಮಾಡ್ಲಿಕ್ಕೆ ನೀವು ಆಕ್ಟಿವ್ ಆಗಿರ್ಬೇಕು, ಮೋಷನ್ ಯೂರಿನ್ ಎಲ್ಲ ಕರೆಕ್ಟ್ ಹೋಗ್ಬೇಕು, ಸೊ ಫುಲ್ ಆಕ್ಟಿವ್ ಆಗಿರ್ಬೇಕು. ದಟ್ ಇಸ್ ಟೋಟಲಿ ಇನ್ ಜಿಸ್ಟ್ ಅಲ್ಲಿ ನಾನು ಹೇಳುದು. ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತಾರೆ, ಫಿಸಿಕಲಿ ನೀವು ಕರೆಕ್ಟ್ ಇರಬೇಕು, ಮೆಂಟಲಿ ಸರಿ ಇರಬೇಕು, ಸೋಷಿಯಲಿ ಅಕ್ಸೆಪ್ಟೆನ್ಸ್ ಇರಬೇಕು, ಆಮೇಲೆ ಸ್ಪಿರಿಚುವಲ್ನೆಸ್ ಇರಬೇಕು, ಅದ್ರ ಜೊತೆಗೆ ನಿಮ್ಗೆ ಒಂದು ರೀತಿ ಒಳ್ಳೆ ರೀತಿಯಲ್ಲಿ ನಿಮ್ಗೆ ಸಂಪಾದನೆ ಇರಬೇಕು. ಅವಾಗ ಮಾತ್ರ ಆರೋಗ್ಯ ಇರ್ತದೆ ಅಂತ ಹೇಳ್ತಾರೆ. ಇಲ್ಲಿ ಕೊಟ್ಟಿದ್ದಾರೆ ನಿಮ್ಗೆಲ್ಲ ಎವ್ರಿಥಿಂಗ್. ಸೊ ನಿಮ್ಮ ಇಮೋಷನಲಿ ರಿಲೇಶನ್ಶಿಪ್ ಚೆನ್ನಾಗಿರ್ಬೇಕು. ಸೊ ಮೆನಿ ಥಿಂಗ್ಸ್ 1 by 1 ಸಿಗ್ತದೆ ನಿಮ್ಗೆ. ದಟ್ ಈಸ್ ಕಾಲ್ಡ್ ಹೆಲ್ತ್. ಸೊ ಹೆಲ್ತ್ ಇಸ್ ಎ ಬಿಗ್ ಸಬ್ಜೆಕ್ಟ್. ಓಕೆ, ಸೊ ಇಲ್ಲಿ ನಿಮ್ಗೆ ವಿಶ್ವ ಆರೋಗ್ಯದ ಡೆಫಿನೇಷನ್ ನಿಮ್ಗೆ ಕೊಟ್ಟಿದ್ದಾರೆ, ನೀವು ಡೆಫಿನೇಷನ್ ಅನ್ನ ಓದ್ಕೊಳ್ಬಹುದು. ಸೊ ಹೆಲ್ತ್ ಇಸ್ ಎ state of complete physical, mental and social well-being and not merely the absence of disease or infirmity. ಅಂದ್ರೆ ನಿಮ್ಗೆ ಆರೋಗ್ಯ ಇದೆ ಅಂತ ತಕ್ಷಣ ನಿಮ್ಗೆ ಕಾಯಿಲೆನೇ ಬರುವುದಿಲ್ಲ ಅಂತ ಅರ್ಥ ಅಲ್ಲ. ಒಂದೇ ನೀವು ತಿಳ್ಕೋಬೇಕು. ನೀವು ಆರೋಗ್ಯ ನಾನು ಫಸ್ಟ್ ಕ್ಲಾಸ್ ಇದ್ದೀನಿ, ನಾನು ಕಾಲ್ ಗುಂಡಾಗಿದ್ದೀನಿ ಅಂತ ಹೇಳಿದ್ರೆ ಏನ್ ಹೇಳಿಕ್ ಆಗೋದಿಲ್ಲ. ನೆಕ್ಸ್ಟ್ ಡೇನೆ ನಿಮ್ಗೆ ಬರ್ಬೋದು. ಯಾವುದು ಹೇಳಿ ಕೇಳಿ ಬರುವುದಿಲ್ಲ. ಆರೋಗ್ಯ ನೋಡಿ ಯಾರಿಗೂ ಹೇಳಿ ಕೇಳಿ ಬರುವುದಿಲ್ಲ. ಆ ರೀತಿಯಲ್ಲಿ ಆರೋಗ್ಯ, ಅದರಿಂದ ಎನಿ ಟೈಮ್. ಸೊ ಅದರಿಂದ ಈಗ ನಮ್ಗೆ ನಾನ್ ನಿಮ್ಮ ಹತ್ರ ಬಂದು ಒಂದು ಮಸಾಲೆ ದೋಸೆ ಕೊಡಿ ಅಂತ ಹೇಳಿದ್ರೆ ನೀವು ಕೊಡ್ಲಿಕ್ಕೆ ಆಗುದಿಲ್ಲ. ಮಸಾಲೆ ದೋಸೆ ಮಾಡ್ಬೇಕಾದ್ರೆ 1 day ಹಿಂದೆನೆ ಅಕ್ಕಿಯನ್ನ ನೆನೆ ಹಾಕ್ಬೇಕು, ಅದು ನೆನಿಬೇಕು, ಆಮೇಲೆ ಅದನ್ನ ರುಬ್ಬೇಕು, ರುಬ್ಬಿದ ಮೇಲೆ ಮತ್ತೆ ಅದು ಸ್ವಲ್ಪ ಉಬ್ಬೇಕು, ಅದ ನಂತರ ನೀವು ಕಾವಲಿ ಇಡಬೇಕು, ಆಮೇಲೆ ಅದಕ್ಕೆ ಎಣ್ಣೆ ಬೇಕು, ಅಥವಾ ಸ್ಟವ್ ಇದ್ ಮಾಡ್ಬೇಕು, ಬಿಸಿ ಆಗ್ಬೇಕು, ಎಣ್ಣೆ ಹಾಕ್ಬೇಕು, ಕಾಯ್ಬೇಕು, ಟೈಮ್ ತಗೊಳ್ಬೇಕು. ಅದೇ ತರ ನಿಮ್ಗೆ ಕಾಯಿಲೆ ಓವರ್ ನೈಟ್ ಅಲ್ಲಿ ಯಾರಿಗೂ ಬರುದಿಲ್ಲ, ಎನಿ ಟೈಮ್ ಬರುತ್ತೆ. ಕ್ಯಾನ್ಸರ್ ಎಲ್ಲ 3 ಇಂದ 6, 9 ವರ್ಷ ಆಗ್ತದೆ ಮೇಲೆ ಬರ್ಬೇಕಾದ್ರೆ ಫಸ್ಟ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಬಂದಿರ್ತದೆ. ಆ ರೀತಿಯಲ್ಲಿ ಇರ್ತದೆ. ಅದರಿಂದ ನಿಮ್ಗೆ ಎನಿ ಟೈಮ್ ಯಾವ ಕಾಯಿಲೆನೂ ಅಟ್ಯಾಕ್ ಆಗುತ್ತೆ, ಎನಿ ಟೈಮ್ ವೈರಸ್ ಅಟ್ಯಾಕ್ ಆಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ನಮ್ಮ ರೋಗ ಶಕ್ತಿಯನ್ನ ಕರೆಕ್ಟ್ ಇಟ್ಕೊಳ್ಬೇಕು. ಓಕೆ, ವೆಲ್ನೆಸ್ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ ಏನಂತ. ಸೊ ವೆಲ್ನೆಸ್ ಇಸ್ ಅನ್ ಆಕ್ಟಿವ್ ಪ್ರೋಸೆಸ್ ಆಫ್ ಬಿಕಮಿಂಗ್ ಅವೇರ್ ಆಫ್ ಅಂಡ್ ಮೇಕಿಂಗ್ ಚಾಯ್ಸಸ್ ಟುವರ್ಡ್ಸ್ ಎ ಹೆಲ್ದಿ ಅಂಡ್ ಫುಲ್ಫಿಲ್ಲಿಂಗ್ ಲೈಫ್. ವೆಲ್ನೆಸ್ ಇಸ್ ಮೋರ್ ದ್ಯಾನ್ ಬೀಯಿಂಗ್ ಫ್ರೀ ಫ್ರಮ್ ಇಲ್ನೆಸ್. ವೆರಿ ಸಿಂಪಲ್. ಆರೋಗ್ಯ ಅಂದ್ರೆ ಕಾಯಿಲೆ ಇಲ್ಲದೆ ಇರೋದೇ ಆರೋಗ್ಯ.
ಅದನ್ನ ಹೇಗೆ ನೋಡ್ಕೊಳ್ಳಿ. ಇಟ್ ಇಸ್ ಎ ಡೈನಮಿಕ್ ಪ್ರೋಸೆಸ್ ಆಫ್ ಚೇಂಜ್ ಅಂಡ್ ಗ್ರೋತ್, ಎ ಸ್ಟೇಟ್ ಆಫ್ ಕಂಪ್ಲೀಟ್ ಫಿಸಿಕಲ್, ಮೆಂಟಲ್ ಅಂಡ್ ಸೋಷಿಯಲ್ ವೆಲ್ ಬೀಯಿಂಗ್, ಅಂಡ್ ನಾಟ್ ನಿಯರ್ಲಿ ದ ಆಬ್ಸೆನ್ಸ್ ಆಫ್ ಡಿಸೀಸ್ ಅಂಡ್ ಇನ್ಫಾರ್ಮಿಟಿ. ಸೊ 100% ನಮಗೆ ಆರೋಗ್ಯದಲ್ಲಿರ್ಬೇಕು, ನಮ್ಗೆ ಯಾವುದೇ ತೊಂದರೆ ಬರಬಾರ್ದು. ಎನಿ ಟೈಮ್ ನಮ್ಗೆ ನಮ್ಮ ಬಾಡಿ ಪ್ಯಾರಾಮೀಟರ್ ಎಲ್ಲ 100% ಕರೆಕ್ಟ್ ಆಗಿ ಇಟ್ಕೊಳ್ಳೋದೆ ವೆಲ್ನೆಸ್. ಸೊ ಕನೆಕ್ಟೆಡ್ ದ ಪರ್ಸನಲ್ ಹೆಲ್ತ್ ಅಂಡ್ ವೆಲ್ನೆಸ್ ಪ್ರೋಸೆಸ್ ಯುಎಸ್ ಮಾರ್ಕೆಟ್ ರೆವಿನ್ಯೂ. ಸೊ ವೆಲ್ನೆಸ್ ಮಾರ್ಕೆಟ್ ನಿಮ್ಗೆ ಏರ್ತಾ ಹೋಗ್ತಾ ಇದೆ. ಸೊ ಹಾಗಾಗಿ ನಿಮ್ಗೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಮಾರ್ಕೆಟ್ ಉಂಟಲ್ಲ, ವೆಲ್ನೆಸ್ ಪ್ರಾಡಕ್ಟ್ ಮಾರ್ಕೆಟ್ ರೆವಿನ್ಯೂ ಎವ್ರಿ ಇಯರ್ ಕ್ರೋಸ್ ಟುಗೆದರ್ ನಿಮ್ಗೆ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಅದರಿಂದ ಯಾವ್ಯಾವ ಸೆಗ್ಮೆಂಟ್ ಅಲ್ಲಿ ಇನ್ಕ್ರೀಸ್ ಆಗ್ತದೆ ಅಂತ ಹೇಳಿದ್ರೆ, ಸ್ಪಿರಿಚುವಲ್ ಸೆಗ್ಮೆಂಟ್ ಇವತ್ತು ನೋಡಿ ನಿಮ್ಗೆ ಯೋಗ, ಮೆಡಿಟೇಷನ್ಸ್ ಎಷ್ಟು ಡಿಫರೆನ್ಸ್ ಕಡೆ ನಿಮ್ಗೆ ನಡೀತಾ ಇದೆ. ಇಮೋಷನಲ್, ಇಂಟೆಲೆಕ್ಚುವಲ್, ಫಿಸಿಕಲ್, ಸೋಷಿಯಲ್, ಎನ್ವಿರಾನ್ಮೆಂಟಲ್ ಅಂಡ್ ಫಿನಾನ್ಷಿಯಲ್. ಯುವರ್ ಇಂಡಿವಿಜುವಲ್ ವೆಲ್ನೆಸ್, ಟೋಟಲ್ ವೆಲ್ನೆಸ್ ಇದೆ. ನಿಮ್ಗೆ ಕಂಪ್ಲೀಟ್ ವೆಲ್ನೆಸ್ ಬೇಕಂತ ಹೇಳಿದ್ರೆ ನೀವು ಇಷ್ಟನ್ನು ನೀವು ಕರೆಕ್ಟ್ ಆಗಿ ತಿಳ್ಕೊಬೇಕು. ಆವಾಗ ಮಾತ್ರ ನಿಮ್ಮ ಆರೋಗ್ಯದಲ್ಲಿ ಏನೂ ತೊಂದರೆ ಇಲ್ಲ. ನಾವು ಹೇಳ್ತೀವಿ ನಿಮ್ಗೆ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ನಿಮ್ಗೆ 100% ಸಿಗ್ತದೆ. ಆದ್ರಿಂದ ಈ ಇಷ್ಟು ಸೆಗ್ಮೆಂಟ್ ಅಲ್ಲಿ ನೀವು ವೆಲ್ನೆಸ್ ಇದೆ, ನಾಟ್ 1 or 2 ಸೆಗ್ಮೆಂಟ್, ಎವ್ರಿ ಸೆಗ್ಮೆಂಟ್. ಓಕೆ, ಇದು ಡೀಟೇಲ್ ನಾನು ಹೋಗುದಿಲ್ಲ, ಟೈಮ್ ತುಂಬಾ ಹೋಗ್ತಾ ಇದೆ. ಸೊ ನಾನು ಆಲ್ರೆಡಿ ನಿಮ್ಗೆ ಒಂದು ಹಿಂಟ್ ಕೊಟ್ಟಿದ್ದೀನಿ ನಿಮ್ಗೆ. ಕ್ಯಾನ್ಸರ್ 200 ಟೈಪ್ಸ್ ಅಂತ. ಸೊ ಈಗ ನಿಮ್ಗೆ ಇಲ್ಲಿ ಕಾಣಬಹುದು ನಿಮ್ಗೆ ಎಷ್ಟೆಷ್ಟು ಟೈಪ್ ಅಲ್ಲಿ ಎಷ್ಟೆಷ್ಟು ಜನ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ. ಬರೇ ಒಂದು ಲುಕೇಮಿಯಾ ಅಂತ ಒಂದು ನಿಮ್ಗೆ ಗೊತ್ತಿದೆ, ಬ್ಲಡ್ ಕ್ಯಾನ್ಸರ್. ಸೊ 52,380 ಯಾವುದು 1 ಇಯರ್ದು ನಿಮ್ಗೆ ಇದು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಥೈರಾಯ್ಡ್ ಇರ್ಬೋದು, ಕಿಡ್ನಿ ಇರ್ಬೋದು, ಅಥವಾ ಗಾಲ್ ಬ್ಲಾಡರ್ ಇರ್ಬೋದು, ಮೆಲನೋಮಾ ಇರ್ಬೋದು, ಕೆಲವೊಂದು ಬ್ರೆಸ್ಟ್ ಇರ್ಬೋದು. ಹೈಯೆಸ್ಟ್ ನೋಡಿ 2,35,000 ಇರಬಹುದು. ಸೊ ಎಷ್ಟು ಜನಕ್ಕೆ ಪ್ರಾಬ್ಲಮ್ ಅಲ್ಲಿ ಹೋಗ್ಬಿಡ್ತಾ ಇದ್ದಾರೆ. ಸೊ ವಾಟ್ ಇಸ್ ದ ಆಲ್ಟರ್ನೇಟಿವ್? ಕ್ಯಾನ್ಸರ್ ಬರ್ದಿದ್ದಾಗ ಏನಾದ್ರು ಉಂಟಾ? ಅದೇ ನಿಮ್ಗೆ ಡಿಎಕ್ಸನ್ ಯಾಕೆ ಬೇಕು? ವೆಲ್ನೆಸ್ ಪ್ರಾಡಕ್ಟ್ ಯಾಕೆ ಬೇಕು? ಪ್ರೊಟೆಕ್ಟ್ ಮಾಡ್ಲಿಕ್ಕೆ. ನಿಮ್ಗೆ ಈ ಪ್ರಾಬ್ಲಮ್ ಬರ್ದಿದ್ದಾಗ, ನಿಮ್ಗೆ ಕಾಯಿಲೆ ಬಂದ್ರ ಬಗ್ಗೆ ನೀವು ಯೋಚನೆ ಮಾಡಬಾರ್ದು. ಕಾಯಿಲೆ ಬರ್ದಿದ್ದಾಗ ಓಕೆ, ಡೆತ್ ಬೈ ಪ್ರಿಸ್ಕ್ರಿಪ್ಷನ್ ಅಂತ ಡಾಕ್ಟರ್ R.D. ಸ್ಟ್ರಾಂಡ್ ಅವರು ಹೇಳ್ತಾರೆ. MD ಡಾಕ್ಟರ್. ಸೊ ಅವರು ಒಂದು ಬುಕ್ ಬರೆದಿದ್ದಾರೆ. ಯಾರಿಗಾದ್ರೂ ಈ ಬುಕ್ ಇದ್ರೆ ನಿಮ್ಗೆ ಆನ್ಲೈನ್ ಅಲ್ಲಿ ಬುಕ್ ಸಿಗ್ತದೆ. ಇದನ್ನ ಓದಿದ್ರೆ ನೀವು ಡೆಫಿನೆಟ್ಲಿ ಡಿಎಕ್ಸನ್ ಪ್ರಾಡಕ್ಟ್ ಅನ್ನು ಒಬ್ರು ಬಿಡುವುದಿಲ್ಲ, ಲೈಫ್ ಲಾಂಗ್ ನೀವು ತಗೊಳ್ತೀರಿ. An adverse drug reaction is 5 times more likely to kill you than an automobile accident or AIDS. ಗೊತ್ತಾಯ್ತು ನಿಮ್ಗೆ? ಆಟೋಮೊಬೈಲ್ ಈಗ ಹೊರಗಡೆ ಎಷ್ಟು ಜನ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ತಾರೆ. ಸೊ ಅದಕ್ಕಿಂತ 5 ಟೈಮ್ಸ್ ನಿಮ್ಗೆ ಮೆಡಿಸಿನ್ ತಗೊಂಡಾದ ರಿಯಾಕ್ಷನ್ ಇಂದ ಸಾಯ್ತಾರಂತೆ ಜನ. 5 ಟೈಮ್ಸ್. ಜಸ್ಟ್ ಇಮ್ಯಾಜಿನ್ ಮಾಡಿ. ಸೊ ಹಾಗಾದ್ರೆ ಜಸ್ಟ್ ನಾವು ಮೆಡಿಸಿನ್ ಇಂದ ಎಷ್ಟು ಸೈಡ್ ಎಫೆಕ್ಟ್ ಇರಬಹುದು. ಸೊ ನಮ್ಗೆ ಡಾಕ್ಟರ್ ಕೊಟ್ಟಿದ್ದಾರೆ, ಈ ಬುಕ್ ಅಲ್ಲಿ ನೀವು ಓದ್ಕೊಳ್ಳಿ. ಸೊ ನಿಮ್ಗೆ ಅದು ಇನ್ಫಾರ್ಮೇಶನ್ಗೋಸ್ಕರ ನಾನು ಹೇಳಿ. ಇನ್ನು ಅಲ್ಲಿ ಇನ್ನೊಂದ್ ಕಡೆ ನೋಡಿದ್ರೆ ನಿಮ್ಗೆ ವಿಶ್ವಾರೋಗ್ಯ ಸಂಸ್ಥೆ ಡಿಫಿಷಿಯನ್ಸಿ, ನಮ್ಗೆ ಡಿಫಿಷಿಯನ್ಸಿಂದ ಕಾಯಿಲೆ ಬರ್ತದಂತ. ದ ಸಬ್ಸ್ಟಾನ್ಸಸ್ ಆಫ್ ಫುಡ್ ದಟ್ ಯುವರ್ ಬಾಡಿ ನೀಡ್ಸ್ ಟು ಫಂಕ್ಷನ್ ಪ್ರಾಪರ್ಲಿ ಟು ಗ್ರೋ, ರಿಪೇರ್ ಇಟ್ಸೆಲ್ಫ್ ಅಂಡ್ ಸಪ್ಲೈ ಯು ವಿತ್ ಎನರ್ಜಿ. ಗೊತ್ತಾಯ್ತು ನಿಮ್ಗೆ? ಸೊ ನಮ್ಮ ಬಾಡಿ ಡಿಫಿಷಿಯನ್ಸಿ, ನ್ಯೂಟ್ರಿಷನ್ ಬೇಕೇ ಬೇಕು. ಅದಿಲ್ಲ ಅಂದ್ರೆ ಅದು ಡಿಜನರೇಷನ್ ಆಗ್ತದೆ, ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ತಾರೆ. ಸೊ ನಿಮ್ಗೆ ಅನಿಮಿಕ್ ಅಂಡ್ ಮಾಲ್ ನ್ಯೂಟ್ರಿಷನ್ ಆಗ್ತದೆ. ಸೊ ಅದಕ್ಕೆ ಏನ್ ಮಾಡ್ಬೇಕು, ನಿಮ್ಗೆ ಸಫಿಶಿಯಂಟ್ ನಿಮ್ಗೆ ಗ್ರೋ ಆಗ್ಲಿಕ್ಕೆ, ರಿಪೇರ್ ಮಾಡ್ಲಿಕ್ಕೆ ಅದಕ್ಕೆ ಸಫಿಶಿಯಂಟ್ ಎನರ್ಜಿ ಬೇಕೇ ಬೇಕು. ಅದೇ ನ್ಯೂಟ್ರಿಷನ್. 6 ಬೇಸಿಕ್ ನ್ಯೂಟ್ರಿಷನ್ ಕೊಟ್ಟಿದ್ದಾರೆ: ಕಾರ್ಬೋಹೈಡ್ರೇಟ್, ಫ್ಯಾಟ್, ಮಿನರಲ್, ಪ್ರೋಟೀನ್, ವಿಟಮಿನ್ಸ್ ಅಂಡ್ ವಾಟರ್. ಇದು ನಮ್ಗೆ ಅಗತ್ಯ ಬೇಕು. ಸೊ ಇದು ನಿಮ್ಗೆ ಡಿಎಕ್ಸನ್ ಸ್ಟಾರ್ಟ್ ಮಾಡಿ ನಿಮ್ಗೆ ಸಿಗ್ತದೆ. ಎಸೆನ್ಷಿಯಲ್ ನ್ಯೂಟ್ರಿಷನ್ ಕೊಟ್ಟಿದ್ದಾರೆ. ಎಸೆನ್ಷಿಯಲ್ ನ್ಯೂಟ್ರಿಷನ್ ಡೆಫಿನೇಷನ್: ಆಲ್ ಬಾಡಿ ಪ್ರೋಸೆಸ್ ರಿಲೇಟೆಡ್ ಟು ಫುಡ್. ನಿಮ್ಗೆ ಇಂಜೆಕ್ಷನ್, ಡೈಜೆಷನ್, ಅಬ್ಸಾರ್ಪ್ಷನ್, ಸರ್ಕ್ಯುಲೇಷನ್, ಸ್ಟೋರೇಜ್, ಮೆಟಬಾಲಿಸಮ್, ಎಲಿಮಿನೇಷನ್. ಈಗ ನಾವು ಆಹಾರ ತಗೊಳ್ತೀವಿ ಯಾಕೆ? ನಮ್ಗೆ ಶಕ್ತಿ ಬೇಕು ಅಲ್ವಾ? ನಮ್ಗೆ ಕೆಲಸ ಮಾಡ್ಲಿಕ್ಕೆ ಶಕ್ತಿ ಬೇಕು, ನಮ್ಗೆ ಒಳ್ಳೆ ನಿದ್ರೆ ಬೇಕು, ಅಥವಾ ನಿಮ್ಗೆ ಡೈಜೆಷನ್ ಸರಿಯಾಗಬೇಕು, ವೀಕ್ನೆಸ್ ಇರಬಾರ್ದು. ಸೊ ಪ್ರತಿ ಒಂದಕ್ಕೂ ನಮ್ಗೆ ಈ ನ್ಯೂಟ್ರಿಷನ್ ಅಗತ್ಯ ಬೇಕು. ಸೊ ಅದ ನಂತರ ನಿಮ್ಗೆ ಬಾಡಿಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮೆಟಬಾಲಿಕ್ ಸಿಸ್ಟಮ್ ಅನ್ನ ಕರೆಕ್ಟ್ ಮಾಡಿ ಉಳಿದದೆಲ್ಲ ಹೊರಗೆ ಹಾಕ್ಬೇಕು. ಸೊ ಆವಾಗ ಮಾತ್ರ ನಮ್ಮ ಬಾಡಿ ಕರೆಕ್ಟ್ ಇರ್ತದೆ. ಅದಕ್ಕೋಸ್ಕರ ನಾವು ನ್ಯೂಟ್ರಿಷನ್ ತಗೋಬೇಕು. 6 ಎಸೆನ್ಷಿಯಲ್ ನ್ಯೂಟ್ರಿಷನ್ ಗ್ರೂಪ್: ಕಾರ್ಬೋಹೈಡ್ರೇಟ್ಸು, ಲಿಪಿಡ್, ಪ್ರೋಟೀನ್ಸು, ವಿಟಮಿನ್ಸು, ಮಿನರಲ್ಸು, ವಾಟರ್. 6 ಡಿವಿಷನ್ ಮಾಡಿದ್ದಾರೆ. ಸೊ ಇದು 6 ನಮ್ಗೆ ಪ್ರತಿಯೊಂದು ಯಾವ್ದು ಬೇಡ ಯಾವ್ದು ಬೇಕು ಅಂತ ಎಷ್ಟೆಷ್ಟು ಬೇಕೋ ಅಷ್ಟು ನಾವು ತಗೋಬೇಕಾಗ್ತದೆ. ಆವಾಗ ನಾವು ಕರೆಕ್ಟ್ ಆಗಿರ್ತದೆ.
ಸೊ ಹೆಲ್ತ್ ವರ್ಸಸ್ ವೆಲ್ನೆಸ್. ಸೊ ಇನ್ನೊಂದು ಬುಕ್ ಬರೆದಿದ್ದಾರೆ ಸೇಮ್ ಡಾಕ್ಟರ್ ದಟ್ ಇದನ್ನ ನೀವು ಬೇಕಾದ್ರೆ ನಿಮ್ ಡಾಕ್ಟರ್ಗೆ ಹೇಳ್ಬೋದು. ವಾಟ್ ಯುವರ್ ಡಾಕ್ಟರ್ ಡಸಂಟ್ ನೋ ಅಬೌಟ್ ನ್ಯೂಟ್ರಿಷನ್ ಮೆಡಿಸಿನ್ ಮೇ ಬಿ ಕಿಲ್ಲಿಂಗ್ ಯು. ಸೊ ನೀವು ಸಜೆಷನ್ ಕೊಡ್ಬೋದು. ಯಾಕಂತ ಹೇಳಿದ್ರೆ ನಿಮ್ಗೆ ವಿಟಮಿನ್ A, B, C ಇಲ್ಲ, ನಿಮ್ಗೆ ಅಲ್ಲಿ ಇಲ್ಲ. ಸೊ ನೀವು ಏನ್ ಮಾಡ್ಬೇಕಾಗತ್ತೆ, ನೀವು ಅದನ್ನ ಮಸ್ಟ್ ಅಂಡ್ ಶುಡ್ ತಗೋಬೇಕು. ಎಲ್ಲಾ ಮೆಡಿಸಿನ್ ಕೊಡ್ತಾರೆ, ಎಲ್ಲಾ ಕರೆಕ್ಟ್ ಮಾಡ್ತಾರೆ, ಆದ್ರೆ ನಿಮ್ಮ ಬ್ಲಡ್ಡೇ ನಿಮ್ಗೆ ಇಲ್ಲ. ಸೊ ಅವಾಗ ನೀವು ಬ್ಲಡ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ದನ್ ಮೆಡಿಸಿನ್. ನಿಮ್ಗೆ ಬ್ಲಡ್ ಇಲ್ಲ ಅಂತ ಹೇಳಿದ್ರೆ ನೀವು ಮೆಡಿಸಿನ್ ಕೊಟ್ಟಿದ್ದೆ ಯೂಸ್ ಆಗುದಿಲ್ಲ. ಸೊ ಅದರಿಂದ ಮೋಸ್ಟ್ ಆಫ್ ದ ಡಾಕ್ಟರ್ಗೆ ನಿಮ್ಗೆ ಇದು ಗೊತ್ತಿರುವುದಿಲ್ಲ, ಯಾವುದು ನ್ಯೂಟ್ರಿಷನ್ ಗೊತ್ತಿರುವುದಿಲ್ಲ. ಸೊ ಹಾಗಾಗಿ ಅದು ನಿಮ್ಮನ್ನ ಸಾಯಿಸ್ತಾ ಇರ್ತದೆ ಅಂತ ಒಂದು ಬುಕ್ ಬರ್ದಿದ್ದಾರೆ. ಸೊ ತುಂಬಾ ಇನ್ಫಾರ್ಮೇಶನ್ ಇದರಲ್ಲಿದೆ. ನ್ಯೂಟ್ರಿಷನ್ ಬಗ್ಗೆ ಇನ್ ಡೀಟೇಲ್ ಕೊಟ್ಟಿದ್ದಾರೆ, ಇನ್ ಡೀಟೇಲ್ ಯಾವ್ಯಾವ ನ್ಯೂಟ್ರಿಷನ್ ಎಷ್ಟೊತ್ತು ತಗೊಂಡ್ರೆ ಹೇಗೆ ಹೇಗೆ ಇರ್ಬೋದು ಅಂತ. ಸೊ ಈ ಬುಕ್ ಪುಸ್ತಕ ನಿಮ್ಗೆ ಆನ್ಲೈನ್ ಅಲ್ಲಿ ಸಿಗ್ತದೆ. ಇಸ್ ರೇ ಡಿ ಸ್ಟ್ರಾಡ್ MD ಅವರ ಬರೆದ ಬುಕ್. ಓಕೆ, ಮೈಂಡ್ ಅಂಡ್ ದ ಬಾಡಿ. ಮೈಂಡ್ ಇಂಡ್ಯೂಸ್ಡ್ ಡಿಸೀಸ್, ಮೋಸ್ಟ್ ಆಫ್ ದ ಡಿಸೀಸ್ ಇದೆಯಲ್ಲ ನಿಮ್ಗೆ ಮೈಂಡ್ ಇಂದಾನೇ ಬರ್ತದಂತ. ಯಾಕೆಂದ್ರೆ ನಿಮ್ಗೆ ಕೆಲವು ಟೈಮ್ ಏನಾಗ್ತದೆ ಅಂತ ಹೇಳಿದ್ರೆ, ನಿಮ್ಗೆ ರೋಗ ನಿರೋಧಕ ಶಕ್ತಿ ಇರ್ತದೆ, ಯಾರೋ ನಿಮ್ಗೆ ಹೇಳ್ತಾರೆ, ಅದು ಯಾರೋ ಒಂದು ಗೊತ್ತಿದ್ದವ್ರ ಅಥವಾ ಡಾಕ್ಟರ್ ಹೇಳ್ತಾರೆ ಅಂತ ತಿಳ್ಕೊಳ್ಳಿ. ಸೊ ನಿಮ್ಗೆ ಏನೋ ಒಂದು ದೊಡ್ಡ ಪ್ರಾಬ್ಲಮ್ ಬಂದಿದೆ ಅಂದ್ರೆ ನಿಮ್ಗೆ ಮೈಂಡ್ ಅಲ್ಲಿ ಬಂದ್ಬಿಡ್ತದೆ. ಗೊತ್ತಾಯ್ತು ನಿಮ್ಗೆ, ನಿಮ್ಮ ಇಮ್ಯುನಿಟಿ ಸ್ಟ್ರಾಂಗ್ ಇದ್ರೂ ಕೂಡ ನಿಮ್ಮ ಮೈಂಡ್ ಏನ್ ಹೇಳ್ತದೆ, ಓ ಇದು ಬಂದ್ರೆ ಬದುಕುದಿಲ್ಲ, ನಮ್ಗೆ ಪ್ರಾಬ್ಲಮ್ಮು. ಕೆಲವರಿಗೆ ಎಷ್ಟೋ ಜನ ಈಗ ವೈರಸ್ ಅಲ್ಲಿ ನೋಡಿ ಎಷ್ಟು ಪ್ರಾಬ್ಲಮ್ ಆಗೋಯ್ತು, ಆ ವೈರಸ್ ಮೈಂಡಿಗೆ ಬಂದೇ ಅವರಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದೇ ತರ ಮೈಂಡ್ ಇದೆಯಲ್ಲ, ನೀವು ವೆರಿ ಸ್ಟ್ರಾಂಗ್ ಇಟ್ಕೊಳ್ಬೇಕು ಮೈಂಡ್. ಅದಕ್ಕೆ ಎಷ್ಟೋ ಜನ ನೋಡಿ ಡಾಕ್ಟರ್ ಓದಿರ್ತಾರೆ, ತುಂಬಾ ಜನ ಡಬಲ್ ಡಿಗ್ರಿ MD ಎಲ್ಲ ಮಾಡಿರ್ತಾರೆ, ಆದ್ರೆ ಅವರಿಗೆ ಹ್ಯುಮ್ಯಾನಿಟೇರಿಯನ್ ಇರ್ಬೇಕು. ಹ್ಯುಮ್ಯಾನಿಟಿ, ದಟ್ ಇಸ್ ಕಾಲ್ಡ್ ಮನುಷ್ಯತ್ವ ಅಂತ. ಅವರಿಗೆ ನೀವು ಅಫ್ಕೋರ್ಸ್ ನೀವು ಸುಳ್ಳು ಹೇಳ್ತಾ ಇದ್ದೀರಿ ಅಂತ ಇರ್ಬೋದು, ಅವ್ರಿಗೆ ಹೇಳ್ಬೇಕು ಪೇಷಂಟ್ಗೆ ಏನಾಗುದಿಲ್ಲ ಅಲ್ಲಿ ನಿಮ್ಮ ಹತ್ರ, ನಾವಿದೀವಿ ನಿಮ್ ಜೊತೆಗೆ, ನೀವ್ ಯಾಕೆ ನಾವು ಅಲ್ಲಿ ಇಷ್ಟೆಲ್ಲ ಕಲ್ತಿದ್ ಯಾಕೆ ನಾವು, ನೀವೆಲ್ಲ ಕರೆಕ್ಟ್ ಆಗ್ತೀರ ಅಂತ ಒಂದು ಮಾತು ಹೇಳಿದ್ರೆ ಅದೇ ದೊಡ್ಡ ಮೆಡಿಸಿನ್ ಆಗ್ಬಿಡ್ತದೆ. ಗೊತ್ತಾಯ್ತಾ ನಿಮ್ಗೆ? ಅವ್ರು ಬೇಕಾದ್ರೆ ಲಾಸ್ಟ್ ಸ್ಟೇಜ್ ಅಲ್ಲಿ ಇದ್ರು, ಅವ್ರಿಗೆ ಇಮ್ಯುನಿಟಿ ಸ್ಟ್ರಾಂಗ್ ಇದ್ರೆ ಅವ್ರು ಬದುಕಿ ಉಳಿದ್ಬಿಡ್ತಾರೆ. ಅಷ್ಟೇ, ದಟ್ ಇಸ್ ದ ಥಿಂಗ್. ಮೈಂಡ್ ಅಂಡ್ ಬಾಡಿ ಕನೆಕ್ಷನ್ ಇದೆ ನೋಡಿ ಪ್ರತಿಯೊಂದು. ನಮ್ಮ ಮೈಂಡ್ ಇಸ್ ವೆರಿ ಇಂಪಾರ್ಟೆಂಟ್ ದ್ಯಾನ್ ಬಾಡಿ. ಅದರಿಂದ ಮೈಂಡ್ ಅನ್ನ ನಾವು ಎಷ್ಟು ಚೆನ್ನಾಗಿ ಇಟ್ಕೊಳ್ತೀರಿ ಅಷ್ಟು ನಾವು ಆರೋಗ್ಯವಾಗಿ ಇರ್ಬೋದು. ಸೊ ಫಾದರ್ ಆಫ್ ಮಾಡರ್ನ್ ಮೆಡಿಸಿನ್, ಲೆಟ್ ಯುವರ್ ಫುಡ್ ಯುವರ್ ಮೆಡಿಸಿನ್ ಅಂಡ್ ದ ಮೆಡಿಸಿನ್ ಯುವರ್ ಫುಡ್ ಅಂತ ಹೇಳಿದ್ರು. ಯಾವಾಗ ನಿಮ್ಮ ಆಹಾರವೇ ಔಷಧಿ ಆಗ್ತದೋ, ಔಷಧಿ ಆಹಾರ ಆಗ್ತದೋ, ಆವಾಗ ನಿಮ್ಗೆ ಆರೋಗ್ಯ ಸಿಗ್ತದೆ ಅಂತ ಹೇಳಿ ಈ ಅಲೋಪತಿಯನ್ನ ಕಂಡು ಹಿಡಿದ ಹಿಪ್ಪೋಕ್ರಾಟ್ಸ್ ಸಾಧಾರಣ 460 BC ಯಲ್ಲಿ ಇದನ್ನ ಹೇಳಿದ್ದಾರೆ ಅವರು. ಸೊ ಈಗ ಡಾಕ್ಟರ್ ಈಪನ್ ಕೋಶಿ ಅವರು ಬಂದು, ಡಾಕ್ಟರ್ ಈಪನ್ ಕೋಶಿ ಈಸ್ FRCS, ಇಲ್ಲಿ ಕಾಣ್ತದೆ MBBS MS FRCS DNB. ಅವ್ರು ಹೇಳ್ತಾರೆ ಬಿಯಾಂಡ್ ಮಾಡರ್ನ್ ಮೆಡಿಸಿನ್, DXN ಇಸ್ ಬಿಯಾಂಡ್ ಮಾಡರ್ನ್ ಮೆಡಿಸಿನ್ ಅಂತ ಹೇಳ್ಬಿಟ್ರು. ಜಸ್ಟ್ ಈ ಅವರ ಬುಕ್ ಅನ್ನ ನೀವು ಓದ್ಬೇಕು, ಆವಾಗಲೇ ನಿಮ್ಗೆ ಗೊತ್ತಾಗ್ತದೆ ಡಾಕ್ಟರ್ ಈಪನ್ ಕೋಶಿ ಯಾಕೆ ಹೇಳಿದ್ದಾರೆ ಈ ಮಾತನ್ನ. ಸೊ ಯಾಕೆಂದ್ರೆ ಅವರೆಲ್ಲ ಸ್ಟಡಿ ಮಾಡಿ ಹೇಳಿದ್ರು. ಸೊ ನೀವು DXN ತಂದ್ರೆ ನಿಮ್ಗೆ ಪ್ರಾಬ್ಲಮೇ ಇಲ್ಲ. ಸೊ ಡಾಕ್ಟರ್ ಲಿಮ್ ಜೋರಾಗಿ ಕ್ಲಾಪ್ಸ್ ಕೊಡ್ಬೇಕಾಗ್ತದೆ. ಅವ್ರು ಹೇಳ್ತಾರೆ ದಿಸ್ ವೆಲ್ನೆಸ್ ಮಾರ್ಕೆಟ್ ಎಲ್ಲಿಗೆ ಹೋಗ್ತದೆ ಅಂತ ಹೇಳಿಕ್ ಸಾಧ್ಯ ಇಲ್ಲ. ನಿಮ್ಗೆ ಸಾಧಾರಣ 2050ಕ್ಕೆ 190 ಟ್ರಿಲಿಯನ್ ರಿಂಗೆಟ್ US ಡಾಲರ್ ಅಲ್ಲಿ ಹೋದ್ರೆ $50 ಟ್ರಿಲಿಯನ್ ಹೋಗ್ತದೆ ಅಂತ ಹೇಳಿದ್ರು. ಅಷ್ಟು ದೊಡ್ಡ ಇಂಡಸ್ಟ್ರಿ ಇದೆ, ದೊಡ್ಡ ಬಿಸ್ನೆಸ್ ಇದೆ. ನೀವು ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ ಜನರಿಗೆ ಹಂಚ್ತಾ ಹೋಗಿ. ಸೊ ಡ್ರೈವರ್ಸ್ ಆಫ್ ಇಂಡಿಯನ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅವ್ರು ಹೇಳ್ತಾ ಇದ್ದಾರೆ, ಈಗ ಯಾವ ಪ್ರಾಡಕ್ಟ್ ಎಷ್ಟು ಮೂವ್ಮೆಂಟ್ ಸ್ಟಾರ್ಟ್ ಆಗಿದೆ ಇಂಡಿಯಾದಲ್ಲಿ ಅಂತ ಈ ಪಿಕ್ಚರ್ ಅಲ್ಲಿ ನಿಮಗೆ ಕಾಣ್ತದೆ. ಸೊ ಇದರಲ್ಲಿ ನಿಮ್ಗೆ ಮೇನ್ ಅಂತ ಹೇಳಿದ್ರೆ ಹೌಸ್ ಹೋಲ್ಡ್ ಈ ಕಡೆ ಕೊಡ್ತಾರೆ. ವೆಲ್ನೆಸ್ ಪ್ರಾಡಕ್ಟ್ ನಿಮ್ಗೆ 55% ಇದೆ ನೋಡಿ. ಗೊತ್ತಾಯ್ತು ನಿಮ್ಗೆ? ವೆಲ್ನೆಸ್ ಪ್ರಾಡಕ್ಟ್ ಅಲ್ಲಿ 55% ಅಲ್ಲಿ ಅದಿರಿ. ಆಮೇಲೆ ಕಾಸ್ಮೆಟಿಕ್ ಪ್ರಾಡಕ್ಟ್ ರೇಂಜ್ ಅಲ್ಲಿ ನಿಮ್ಗೆ 27% ಕಾಸ್ಮೆಟಿಕ್ ಅಲ್ಲಿ ಇದ್ರಿ. ಅಂಡ್ ಪರ್ಸನಲ್ ಕೇರ್ ಐಟಮ್ ಅಲ್ಲಿ, ಹೋಮ್ ಕೇರ್ ಐಟಮ್ ಅಲ್ಲಿ, ಅಂಡ್ ಫುಡ್ ಅಂಡ್ ಬಿವರೇಜಸ್ ಅಲ್ಲಿ ಟೋಟಲಿ ನಾವು 85% ಇನ್ ಅಂಡ್ ಅವರೇಜ್ DXN ವೆಲ್ನೆಸ್ ಪ್ರಾಡಕ್ಟ್ ಅನ್ನ ತಯಾರು ಮಾಡ್ತಾ ಇದ್ವಿ. ಸೊ ಈಗ ವೈ ಅವರ್ ಏಜ್ ಇಸ್ ಗೋಯಿಂಗ್ ಡೌನ್ವರ್ಡ್ ಸಿನ್ಸ್ ಇಸ್ 100 ಮೈಲ್ ಸ್ಪೀಡ್. ವಿಜ್ಞಾನ ನಿಮ್ಗೆ 100 ಮೈಲ್ ಸ್ಪೀಡ್ ಅಲ್ಲಿ ಹೋದ್ರೂ ಕೂಡ ನಾವು 115 ವರ್ಷ ಬದುಕುವವರು ಇವತ್ತು ನಾವು ಮೆಡಿಸಿನ್ ತಿಂದು 60 ವರ್ಷ ಬದುಕ್ತಾ ಇದ್ವಿ. ಸೊ ನೀವು ಹಾಗಿದ್ರೆ ಯಾವ ರೀತಿ ನಾವು ಮೊದಲೆಲ್ಲ ನೋಡಿ ವಿತೌಟ್ ಮೆಡಿಸಿನ್ 100 ವರ್ಷ ಬದುಕ್ತಾ ಇದ್ವಿ, ಇವತ್ತು ಮೆಡಿಸಿನ್ ಅಲ್ಲಿ ನಾವು 60 ವರ್ಷ ಬದುಕ್ತೀವಿ. ಸೊ ಇದು ನಮ್ಮ ಜೀವನ. ಜಸ್ಟ್ ಯೋಚನೆ ಮಾಡಿ, ನಿಮ್ಗೆ ಬಟ್ಟಿರೋದು. ಸೊ ಐ ಆಮ್ ದ ಬಿಲೀವ್ ದಟ್ ಹೆಲ್ತ್ ಅಂಡ್ ವೆಲ್ನೆಸ್ ಆರ್ ಮಚ್ ಮೋರ್ ದ್ಯಾನ್ ನಿಯರ್ಲಿ ದ ಆಬ್ಸೆನ್ಸ್ ಆಫ್ ಡಿಸೀಸ್. ಸೊ ಅದರಿಂದ ನೀವು ಯಾವ ರೀತಿ ಡಿಫರೆನ್ಸ್ ವಿತ್ ವೆಲ್ನೆಸ್ ಅಂಡ್ ಹೆಲ್ತ್ ಇದೆಲ್ಲ ನಾನೆಲ್ಲ ಫಿನಿಶ್ ಮಾಡಿದ್ದೀನಿ. ಸೊ ಅದರಿಂದ ಓನ್ಲಿ ವೆಲ್ನೆಸ್ ಇಸ್ ದ ಸೊಲ್ಯೂಷನ್ ಟು ಯು. ಸೊ ಇವನ್ನ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತದೆ. ಸೊ ಓನ್ಲಿ 2 ಮೇಜರ್ ಫ್ಯಾಕ್ಟರ್ ಬಗ್ಗೆ ಅವರು 15 ವರ್ಷ ರಿಸರ್ಚ್ ಮಾಡಿ 2 ಫ್ಯಾಕ್ಟರ್ ಹೇಳಿದ್ದಾರೆ. ಮೈನ್ ಫ್ಯಾಕ್ಟರ್ ಬಗ್ಗೆ ನಾವು ಬರ್ತಾ ಇದ್ವಿ, ದಟ್ ಈಸ್ ಟಾಕ್ಸಿನ್ಸ್ ಅಂಡ್ ಬ್ಯಾಲೆನ್ಸ್.
ಸೊ ಬೇರೆ ಎಲ್ಲ ಇರ್ಬೋದು, ಬಟ್ ಎರಡು ಮೈನ್ ಫ್ಯಾಕ್ಟರ್. ದ ಟಾಕ್ಸಿನ್ಸ್ ನಿಮಗೆ ಸುಮಾರು ಒಂದು 25% ಇದ್ರೆ ಇಂಬ್ಯಾಲೆನ್ಸ್ ಅಂದ್ರೆ 75 ಮನುಷ್ಯರಿಗೆ ಪ್ರಾಬ್ಲಮ್ ಆಗ್ತದೆ. ಯಾವ ರೀತಿಯಲ್ಲಿ ಟಾಕ್ಸಿನ್ಸ್ ಅನ್ನ ನಾವು ತಗೊಳ್ತೀವಿ. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ 9 ರೀತಿಯ ಕೆಮಿಕಲ್ಸ್ ಅನ್ನ ಬೆಳಿಗ್ಗೆ ಟೂತ್ ಪೇಸ್ಟ್ ಅಲ್ಲಿ ತಗೊಳ್ತಾ ಇದ್ರೆ. ವಾಟ್ ಇಸ್ ದ ರೆಡ್, ಬ್ಲಾಕ್ ಅಂಡ್ ಬ್ಲೂ ಅಂಡ್ ಟೂತ್ ಪೇಸ್ಟ್? ನಿಮ್ಗೆ ಇರ್ಬೋದು, ನಿಮ್ಗೆ ನೊರೆ ಬರ್ಲಿಕ್ಕೆ, ನಿಮ್ಗೆ ಪರಿಮಳ ಬರ್ಲಿಕ್ಕೆ, ನಿಮ್ಗೆ ಗಟ್ಟಿ ಆಗ್ಲಿಕ್ಕೆ, ನಿಮ್ಗೆ ಶೈನಿಂಗ್ ಬರ್ಲಿಕ್ಕೆ, ನಿಮ್ಗೆ ಸ್ವೀಟ್ ಆಗ್ಲಿಕ್ಕೆ 9 ರೀತಿಯ ಕೆಮಿಕಲ್ ಬರೀ ಟೂತ್ ಪೇಸ್ಟ್ ಅಲ್ಲಿ ನೀವು ಬೆಳಗ್ಗೆ ಎದ್ದು ತಗೊಂಡ್ರೆ ನಿಮ್ ಬಾಡಿ. ಈಗ ಅದ್ರ ಜೊತೆಗೆ ಕೆಲವು ಟೂತ್ ಪೇಸ್ಟ್ ಅಲ್ಲಿ ತಂಬಾಕು ಹಾಕಿದ್ದಾರೆ. ಸೊ ನಿಕೋಟಿನ್, ನೀವು ಕ್ಯಾನ್ಸರಸ್ ಟೂತ್ ಪೇಸ್ಟ್ ಅಂತ ಯೂಟ್ಯೂಬ್ ಅಲ್ಲಿ ಹಾಕಿ ನೋಡಿ. ಸೊ ನಿಮ್ಗೆ ಬರ್ತದೆ ಕ್ಯಾನ್ಸರ್ ಹೇಗೆ ಬರ್ತದೆ ಅಂತ. ಒಂದ್ಸಲ ಸಿಗರೇಟ್, ಒಂದ್ ಸಲ ನೀವು ಬ್ರಷ್ ಮಾಡಿದ್ರೆ, ಒಂದ್ಸಲ ಹಲ್ ತಿಕ್ಕಿದ್ರೆ 8 ರಿಂದ 9 ಸಿಗರೇಟ್ ಸೇರಿದಷ್ಟು ನಿಮ್ಗೆ ತಂಬಾಕು ನಿಮ್ಮ ದೇಹದಲ್ಲಿ ಹೋದ್ರೆ ಮತ್ತೆ ಕ್ಯಾನ್ಸರ್ ಬರದೆ ಏನಾಗ್ತದೆ. ಸ್ವಲ್ಪ ನೀವು ಇದ್ರ ಬಗ್ಗೆ, ಈಗ ನೀವೆಲ್ಲ ಬುದ್ಧಿವಂತರಿದ್ರಿ, ನಿಮ್ಮ ಹತ್ರ ಸ್ಮಾರ್ಟ್ ಫೋನ್ ಇದೆ, ಜಸ್ಟ್ ಗೂಗಲ್ ಅಲ್ಲಿ ಟೈಪ್ ಮಾಡಿ ನೋಡಿ ಹೌದಾ ಅಲ್ವಾ ಅಂತ. ಕ್ಯಾನ್ಸರಸ್ ಟೂತ್ ಪೇಸ್ಟ್ ಅಂತ ಹಾಕಿ ಯೂಟ್ಯೂಬ್ ಅಲ್ಲಿ ನೋಡಿ. ಸೈಡ್ ಎಫೆಕ್ಟ್ ಆಫ್ ದ ಟೂತ್ ಪೇಸ್ಟ್ ಅಂತ ಹಾಕಿ ಬರ್ತದೆ ನಿಮ್ಗೆ ಲಿಸ್ಟ್ ಆಫ್ ಟೂತ್ ಪೇಸ್ಟ್. ಇದನ್ನ ತಿಂದ್ರೆ ನಿಮ್ಗೆ ಏನಾಗ್ಬೋದು? ಸಕ್ಕರೆನೇ ತಿನ್ಬಹುದು. ಸಕ್ಕರೆ ತಿಂದ್ರೆ ಏನಾಗ್ಬೋದು? ಸೊ ಸೋಡಿಯಂ ಲಾರಲ್ ಸಲ್ಫೇಟ್, ಸೋ ಮೆನಿ ಥಿಂಗ್ಸ್. ನಿಮ್ಗೆ ಕೆಲವು ಟೂತ್ ಪೇಸ್ಟ್ ಅಲ್ಲಿ ವಾರ್ನಿಂಗ್ ಕೊಟ್ಟಿದ್ದಾರೆ. ತುಂಬಾ ಜನ ಓದುದಿಲ್ಲ. ಟೂತ್ ಪೇಸ್ಟ್ ಅಲ್ಲಿ ವಾರ್ನಿಂಗ್, ಬಾಯಿಗೆ ಹಾಕುದಕ್ಕೆ ವಾರ್ನಿಂಗ್ ಬೇಕಾ? ನೋಡಿ, ಕೀಪ್ ಔಟ್ ಆಫ್ ದ ರೀಚ್ ದ ಚಿಲ್ಡ್ರನ್. 6 ವರ್ಷ ಮಕ್ಕಳ ಒಳಗಡೆ ಅದನ್ನ ಕೊಡಬೇಡಿ ನೀವು ಅಂತ ಹಾಕಿದ್ದಾರೆ. ದೂರ ಇಡಿ ಅಂತ ಹಾಕಿದ್ದಾರೆ. ಯಾವ್ದು ದೂರ ಇಡ್ಬೇಕು? ನಾವು ಪಾಯ್ಸನ್ ಮಾತ್ರ ದೂರ ಇಡ್ಬೇಕಲ್ಲ. ಇಟ್ಸ್ ಎ ಪಾಯ್ಸನ್. ಇಟ್ ಮೋರ್ ದ್ಯಾನ್ ಯೂಸ್ಡ್ ದ ಬ್ರಷಿಂಗ್ ದ ಆಕ್ಸಿಡೆಂಟಲಿ ಸ್ವಾಲಡ್. ನಿಮ್ಗೆ ಏನಾದ್ರು ಸ್ವಲ್ಪ ಹಾಕಿ ಅಂತ ಹೇಳ್ತಾರೆ. ತುಂಬಾ ಜಾಸ್ತಿ ತಿಂದ್ರೆ, ನುಂಗಿದ್ರೆ, ಗೆಟ್ ಮೆಡಿಕಲ್ ಹೆಲ್ಪ್ ಆರ್ ಕಾಂಟ್ಯಾಕ್ಟ್ ಎ ಪಾಯ್ಸನ್ ಕಂಟ್ರೋಲ್ ಸೆಂಟರ್ ರೈಟ್ ಅವೇ ಅಂತ ಹಾಕಿದ್ದಾರೆ. ಎಕ್ಸ್ಕ್ಯೂಸ್ ಮಿ ಸರ್. ಎಸ್, ಹೇಳಿ ಹೇಳಿ ಮೇಡಮ್. ಸರ್, ಇದು ಈ ಸೆಕ್ಷನ್ ಇನ್ನು 2 ನಿಮಿಷದಲ್ಲಿ ಎಂಡ್ ಆಗುತ್ತೆ. ಸೊ ಇದೇ ಸೇಮ್ ಪಾಸ್ವರ್ಡ್ ಮತ್ತು ಐಡಿಯಿಂದ ಮತ್ತೆ ಲಾಗಿನ್ ಆಗಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಭೂಮಿಕಾ. ಓಕೆ, ಸೊ ಹಾಗಾಗಿ ನಿಮ್ಗೆ ನೀವು ತಿಳ್ಕೊಳ್ಬೇಕು ಯಾಕೆ ನಮ್ಗೆ ಬೇಕು. ಸ್ಯಾಕರಿನ್, ಕಲರ್, ಪ್ರಿಸರ್ವೇಟಿವ್, ಫ್ಲೇವರ್, ಸೋಡಿಯಂ ಲಾರಲ್ ಸಲ್ಫೇಟ್, ವೆರಿ ವೆರಿ ಡೇಂಜರಸ್ ಒನ್. ಇದನ್ನ ನೀವು ತಗೊಂಡಾಗ ನಿಮ್ಮ ಬಾಡಿಗೆ ಪ್ರಾಬ್ಲಮ್ ಆಗ್ತದೆ. ಯಾವಾಗ ಇವತ್ತಿಂದ ನೀವು ಸ್ವಲ್ಪ ಯೋಚನೆ ಮಾಡಿ ಯಾವ ಟೂತ್ ಪೇಸ್ಟ್ ಅನ್ನ ಬೇಕು. ಸೊ ನಿಮ್ಗೆ ಬೇಕಾ ಇದೆ, ಅದರ್ವೈಸ್ ಓನ್ಲಿ ನಿಮ್ಗೆ ಮನೆಯಲ್ಲಿ ಇದ್ದಿಲ್ ಸಿಗ್ತದೆ, ಅಥವಾ ನಿಮ್ಮ ಹತ್ರ ಕ್ಯಾಶುನಟ್ ಟ್ರೀ ಇದ್ರೆ ಅದರ ಎಲೆ, ಅಥವಾ ಮ್ಯಾಂಗೋ ಟ್ರೀ ಇದ್ರೆ ಅದರ ಎಲೆ ಯೂಸ್ ಮಾಡಿ, ಬೇವಿನ ಕಡ್ಡಿ ಯೂಸ್ ಮಾಡಿ. ಓಕೆ, ಅದರ್ವೈಸ್ ಯು ಜಸ್ಟ್ ಆರ್ಗ್ಯಾನಿಕ್ ಟೂತ್ ಪೇಸ್ಟ್ ಗೆ ಹೋಗಿ. ನಾನು ಹೇಳುದಷ್ಟೇ, ಆರ್ಗ್ಯಾನಿಕ್ ಟೂತ್ ಪೇಸ್ಟ್ ಗೆ ಬಂದ್ಬಿಡಿ. ಸೊ ನೋಡಿ, ಬರೀ ಸೋಪ್ ಇಂದ ನಿಮ್ಗೆ ಜನ ಕ್ಲೈಮ್ ಮಾಡ್ತಾರೆ, ಸಾಬೂನ್ ಸೆ ನಹಾನೆ ವಾಲೆ ಇಸ್ ವಿಡಿಯೋ ಕೋ ಜರೂರ್ ದೇಕೆ, ಕಹಿ ಆಪ್ಕಿ ತ್ವಚಾ ಬಿ ನೈ ಹೋ ಜಾಯೆ ಐಸೆ. ಸುಮ್ಮನೆ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಡ್ತಾರೆ. ಅದಾಗ್ತದೆ, ಇದಾಗ್ತದೆ, ಏನೇನೋ ಅಡ್ವರ್ಟೈಸ್ಮೆಂಟ್, ಬಟ್ ನಥಿಂಗ್ ವಿಲ್ ಹ್ಯಾಪನ್. ಬಟ್ ನಿಮ್ಗೆ ಪ್ರಾಬ್ಲಮೇ ಆಗ್ತದೆ. ಸೊ 10 ಸೈಡ್ ಎಫೆಕ್ಟ್ಸ್ ಆಫ್ ಹೇರ್ ಕಲರ್ಸ್. ಸ್ವಲ್ಪ ಲೇಡೀಸ್ ಕೂತ್ಕೊಂಡು ಅವ್ರು ಯೋಚನೆ ಮಾಡ್ಬೇಕು ಏನೆಲ್ಲ ಆಗ್ತದೆ ಅಂತ. 10 ಸೈಡ್ ಎಫೆಕ್ಟ್ ಆಗ್ತದಂತೆ ಹೇರ್ ಕಲರ್. ಅಫ್ಕೋರ್ಸ್ ನಿಮ್ಗೆ ಈಗ ನೀವು ಸುಂದರವಾಗಿ ಕಾಣಬಹುದು, ನಿಮ್ಗೆ ಅನ್ಸ್ಬೋದು ನಾನು ನನ್ ಕಲರ್ ಹಾಕೊಂಡಿದ್ದೀವಿ ಅಂತ. ಬಟ್ ಅದರಿಂದ ನೀವು ಜಸ್ಟ್ ಗೂಗಲ್ ಅಲ್ಲಿ ಟೈಪ್ ಮಾಡಿ 10 ಸೈಡ್ ಎಫೆಕ್ಟ್ ಇದೆ ನೋಡಿ. ವಾಟ್ 1 or 2 10 ಸೈಡ್ ಎಫೆಕ್ಟ್ ಇದೆ. ಇದನ್ನ ನೀವು ಮನಗಾಣಬೇಕಾಗ್ತದೆ. ಇದನ್ನ ಮನಗಾಣಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗ್ತದೆ, ಓ ಇಷ್ಟು ಪ್ರಾಬ್ಲಮ್ ಇದೆ. ಇದನ್ನ ಮಾಡಿ ಎಲ್ಲೋ ಅಪರೂಪಕ್ಕೆ ಓಕೆ ಒಂದ್ಸಲ ಮಾಡಿ, ನಾವೇನು ಬೇಡ ಹೇಳುದಿಲ್ಲ. ಅದನ್ನೇ ನೀವು ಇಟ್ಕೊಂಡು ಮುಂದೆ ಹೋದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಪ್ರಾಬ್ಲಮ್